ಶರಣಾರ್ಥಿಗಳು. ಈಗ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಕಾರ್ಯಕ್ರಮ ಪೂರ್ವದಲ್ಲಿ ಶುದ್ಧ ಬ್ರಹ್ಮನಿಷ್ಠ ಸಂತಗಳಾದಂಥ ಗಂಗಾಧರ ಜಾಲಮಿಂಚಿ ಗುರುಗಳಿಂದ ಒಂದು ವಚನ ಗಾಯನ. ಎಲ್ಲರಿಗೂ ಶರಣಾರ್ಥಿಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು
ದಾಟಿ ಹೇಳಿದ್ರೆ ಆ ಟೈಪ್ ಅನ್ಕೊಂಡ್ಕೊಂಡು ಇದು ಮಾಡ್ರಿ. ಈಗ ವಸ್ತು ನಿರ್ದೇಶ ರೂಪಮಗಳ ಶುದ್ಧ ಬ್ರಹ್ಮನಿಷ್ಠ ಸದ್ಗುಣ ಅಂತ ಈಶ್ವರ ಶ್ರೀಗಳು ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. जो सुख नित्य प्रकाश विभु नाम रूप आधार मति न लखई जी मति लखई सोमय शुद्ध अपार यह मिथ्या परतीत भई जामय जगत अपार सो भगवन मोकु कहो ಓಯಾಕೋ ಆಧಾರ. ವಸ್ತು ನಿರ್ದೇಶನ ರೂಪ ಮಂಗಲ್ರಿ? ನೋಡ್ದು 51ರಿಂದ 55 ತನ ಅಲ್ರಿ, ವಸ್ತು ನಿರ್ದೇಶನ ರೂಪ ಮಂಗಲ ಜೋ ಸುಖ ನಿತ್ಯ ಪ್ರಕಾಶ. ಈಗ ವಸ್ತು ನಿರ್ದೇಶ ಮಂಗಲ ಹೌದ್ರಪ್ಪ. ವಸ್ತು ಹೇಳ್ಬಿಟ್ರು ಕೇಳಿದ್ರು ಹೇಳ್ಬಿಟ್ರು. ಅಲ್ಲ ನಿಮ್ದು ಧನಿ ನೋಡ್ರಿ ಪತಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ವಸ್ತು ನಿರ್ದೇಶನ ರೂಪ ಮಂಗಲ ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪ ಆಧಾರ ಮತಿ ನ ಲಖೈ ಜಿ ಮತಿ ಲಖೈ सोमय शुद्ध अपार अभि अपार स्वरूप मम लहरी विष्णु महेश विधि रवि चंदा वरुण यम शक्ति धनेश गणेश जा कृपालु सर्वज्ञ को यथारथ मुनि ध्यान ताको होत उपाधि तय मोह में मिथ्या भान भई जिहि जाने बिन जगत मन हो जेवरि साम न सै भुजग जग जिहि लहै सो हम आपे आप बोध जाहि जाको सुकृति भजत राम निष्काम सो मेरो है आत्मा काकू करू प्रणाम काकू करू प्रणाम जो सुख नित्य प्रकाश विभु नाम रूप आधार मति न लखई जी मति लखई सोमय शुद्ध अपार सोमय शुद्ध अपार सोमय शुद्ध अपार। सद्गुरु श्री साधु निश्चल दास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಗುರುಮಾತೆಯಾದ ನಾಗರತ್ನವರು ಸುಶ್ರಾವ್ಯವಾಗಿ ವಸ್ತು ನಿರ್ದೇಶ ರೂಪ ಮಂಗಲವನ್ನ ಹಾಡಿದರು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಚಿಚಡಿಯವರುಗಳ ಈಗ ಗುರುಗಳು ಬಂದಿದ್ದಕ್ಕೆ ಈಗ ವಸ್ತು ನಿರ್ದೇಶ ಮಂಗಲನೇ ಹಾಡುವುದೇ. ಗುರುಗಳು ಅಕಸ್ಮಾತ್ ಲೇಟ್ ಮಾಡಿದ್ರೆ ನಾವು ಏನದಲ್ಲ ಅದು ಇದು ತೊಂಬಿಡು ವಿಚಾರ ಸಾಗ ಅದು ಹಾರ ಅವ್ರ ತನಕ ಅದು ಮಾಡುದು. ಈಗ ಬಂದರ ಅನ್ಕೊಳ್ಳೆ ಅದು ಅವ್ರಿಗೆ ಅವಕಾಶ ಮಾಡಿಕೊಡುತ್ತಾರೆ. ಅದೇ ಮಾಡ್ತಿದ್ರೆ ನೀವು ಅದು ಚಾಲು ಮಾಡ್ತಿರ್ಲೇನೆ. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾದಂತ ಶರಣಬಸವ ಮಹಾಸ್ವಾಮೀಜಿ ಅವರಿಂದ ಮೋಕ್ಷ ವಿಚಾರಗಳನ್ನ ತಾವೆಲ್ಲ ಆಲಿಸ್ಬೇಕು ಅಂತ ಅನಿಸ್ಕೊಳ್ತೀವಿ.
ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಾಳೆ ಬರುವ ಸೋಮವಾರದಿಂದ ನಾಗರತ್ನಮ್ಮ ಗೋಕಾಕ್ ಅವರು ವಿಚಾರ ಸಾಗರ ತಮ್ಮದೇ ಆದ ಲಿಂಕ್ ಮೂಲಕ 4 ಗಂಟೆಯಿಂದ 5 ಗಂಟೆ ಸಾಯಂಕಾಲ ಹೇಳ್ತೀವಿ ಅಂತ ಒಪ್ಪಿಕೊಂಡಾರ. ಮತ್ತೆ ವಿಚಾರ ಚಂದ್ರೋದಯ ವಿಶೇಷಾರ್ಥ ಚಂದ್ರಿಕೆ ಅದು ಒಂದು ಅರ್ಧ ಗಂಟೆ ಅದೇ ಕಾರ್ಯಕ್ರಮದೊಳಗ ಹೇಳಕ್ಕೆ ಯಾರು ತಯಾರಾಗ್ತೀರಿ ನೋಡ್ರಿ, ವಿಚಾರ ಮಾಡಿ ಹೇಳ್ರಿ. ಅವ್ರದ್ದು ಲಿಂಕ್ ಒಂದು ಮೆಸೇಜ್ ಮಾಡಿ ಎಲ್ಲ ಕಡೆ ಅನೌನ್ಸ್ ಮಾಡೋಣ. ನೀವು ಎಲ್ಲರೂ ಎಲ್ಲ ಕಡೆ ಹಾಕ್ರಿ. 4 ಗಂಟೆಯಿಂದ 5 ಗಂಟೆ 5:30 ತನಕ ನಡೀಲಿ ಪ್ರೋಗ್ರಾಮ್, ಏನು ತೊಂದರೆ ಇಲ್ಲ. ಒಂದು ಅರ್ಧ ಗಂಟೆ ವಿಚಾರ ಚಂದ್ರೋದಯ, 1 ಗಂಟೆ ವಿಚಾರ ಸಾಗರ. ಅದ್ರೊಳಗೆ ಇವೆಲ್ಲ ಗೋವಾ ಗಾಯನ ಅವೆಲ್ಲ ಇಲ್ಲಿ ಹೆಂಗ್ ನಡೀತಾವೆ ಇದೇ ರೀತಿ ನಿಮ್ಗೆ ಹೆಂಗ್ ಬೇಕು ಹಂಗೆ ಡಿಸೈನ್ ಮಾಡ್ಕೊಡ್ರಿ. ಪ್ರೋಗ್ರಾಮ್ ಡಿಸೈನ್ ಮಾಡ್ಕೊಂಡು ಇದಕ್ಕಿಂತ ಚೆನ್ನಾಗಿ ಮಾಡ್ಬೇಕು, ಮೊದಲಿನಕ್ಕಿಂತ ಚೆನ್ನಾಗಿ ಮಾಡ್ಬೇಕು. ಇದಕ್ಕಿಂತ ಒಂದಿಷ್ಟು ಎಕ್ಸ್ಟ್ರಾ ಇರ್ಬೇಕು, ಏನಾರ ಒಂದು. ಯಾರು ಮಾಡ್ತೀರಿ ವಿಚಾರ ಚಂದ್ರೋದಯನು ಹೇಳ್ಬೇಕಲ್ಲ. ವಿಚಾರ ಚಂದ್ರೋದಯ ವಿಚಾರ ಸಾಗರ ಆರಂಭ ಮಾಡ್ಲಕತ್ತೀವಿ ಅನ್ನೋದು ಒಂದು 2-3 ದಿವಸದ ಮಟ್ಟಿಗೆ ಎಲ್ಲ ಕಡೆ ತಿಳಿಸಿ ಹೇಳಿ ಜನರ ಮನಸ್ಸನ್ನ ಈ ಕಡೆ ಗಮನ ಸೆಳಿಬೇಕಾದ್ರೆ ನಿನ್ನೆ ಹೇಳಿಕೆ ಇವತ್ತೇ ಚಾಲು ಮಾಡೋದಿಲ್ಲ. ಒಂದು 2-3 ದಿವಸ ಹಾಕ್ಬೇಕು ಮೆಸೇಜ್, ಸೇಮ್ ಮೆಸೇಜ್ ಹಾಕ್ಬೇಕು. ಏನ್ ಮಾಡ್ತೀರಿ ನೋಡ್ರಿ, ವಿಚಾರ ಮಾಡಿ ಇವತ್ತು ಸಾಯಂಕಾಲದಷ್ಟಿಗೆ ತಿಳಿಸ್ರಿ. ಒಂದು ಮೆಸೇಜ್ ಮಾಡಿ ತಯಾರು ಮಾಡಿ ಕಳ್ಸಮ್ಮ ಎಲ್ಲ ಕಡೆ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ವಿಷಯಾಂಕ 150ರ ಪೈಕಿ ಸಿಂಹಾವಲೋಕನ ಮಾಡ್ತಾ ಇದ್ದೀರಿ, ಪುನರಾವಲೋಕನ ಮಾಡ್ತಾ ಇದ್ದೀರಿ. ಚೇತನದ 2 ಸ್ವರೂಪಗಳು, ಒಂದು ಸಾಮಾನ್ಯ ಸ್ವರೂಪ, ಒಂದು ವಿಶೇಷ ಸ್ವರೂಪ. ಆ ಸಾಮಾನ್ಯ ಸ್ವರೂಪ ಏನಾಗ್ತದ, ಆಧಾರ ಆಗ್ತದ ಮಿಥ್ಯಾ ಜಗತ್ತಿಗೆ. ವಿಶೇಷ ಸ್ವರೂಪ ಅಧಿಷ್ಠಾನ ಆಗ್ತದ. ಆಧಾರದ ಸ್ವಭಾವ ಏನು ಅಂತಂದ್ರೆ ಸತ್ಯವಾದ ರಜ್ಜುವಿನ ಜೊತೆಗೂ ಮಿಥ್ಯವಾದ ಅಧಿಷ್ಠಾನದ ಜೊತೆಗೂ ಅಭಿನ್ನವಾಗಿ ವರ್ತಿಸ್ತದ ಚೇತನ. ಮತ್ತೆ ವಿಶೇಷ ಸ್ವರೂಪ ಅಂತಂದ್ರೆ ಏನು ಅಂತಂದ್ರೆ ಮಿಥ್ಯವಾದ ಸರ್ಪ ತೋರುವಾಗ ಅಧಿಷ್ಠಾನ ಪ್ರತೀತಿ ಆಗುವುದಿಲ್ಲ, ಮತ್ತು ಆ ಅಧಿಷ್ಠಾನ ರಜ್ಜು ಪ್ರತೀತಿ ಆದಾಗ ಸರ್ಪದ ಭ್ರಾಂತಿ ಇರುವುದಿಲ್ಲ. ಅದೇ ರೀತಿ ಅದು ದೃಷ್ಟಾಂತದಲ್ಲಿ ಇರುವ ಹಾಗೆ ಸಿದ್ಧಾಂತದಲ್ಲಿ ಕೂಡ ಮಿಥ್ಯವಾದ ಜಗತ್ತು ತೋರುವಾಗ ಸತ್ಯವಾದ ಬ್ರಹ್ಮಚೇತನ ಪ್ರತೀತಿ ಆಗುವುದಿಲ್ಲ. ಯಾವಾಗ ನಾವು ಸಂಸಾರದ ಚಿಂತೆ ಭಯ ದುಃಖದೊಳಗೆ ಮುಳುಗಿರ್ತೀವಿ, ಬ್ರಹ್ಮಾಂಡ ಪಿಂಡಾಂಡಗಳ ವ್ಯವಹಾರಗಳಲ್ಲಿ, ಆವಾಗ ಆ ಒಂದು ಬ್ರಹ್ಮಚೇತನ ಏನಿರ್ತದೆ ಪ್ರತೀತಿ ಆಗುವುದಿಲ್ಲ. ನೀವು ಇದ್ರಾಗೆ ತಲೆ ಇದ್ದಾಗ ಅದು ಕಡೆಗೆ ಹೋಗಂಗೇ ಇಲ್ಲ. ನಾನು ಬ್ರಹ್ಮ, ನಾನು ಹುಟ್ಟುವವನಲ್ಲ, ನಾನು ಸಾಯವನಲ್ಲ, ನಾನು ಈ ಉಪಜೀವನ ನಡೆಸಿದವನಲ್ಲ, ಈ ಲೌಕಿಕ ಸಂಬಂಧಗಳು ಸಂಪತ್ತುಗಳು ಯಾವ ನನಗೆ ಸಂಬಂಧ ಇಲ್ಲ, ಪಾಪ ಪುಣ್ಯಗಳ ಕರ್ತೃ ನಾನಲ್ಲ, ಸುಖ ದುಃಖಗಳ ಭೋಕ್ತೃ ನಾನಲ್ಲ ಅನ್ನಂಥದ್ದು ಯಾವಾಗ ನಿಮಗೆ ಸದ್ಗುರುವಿನಿಂದ ಉಪದೇಶ ಆಗ್ತದ, ಯಾವಾಗ ಅದನ್ನು ನೀವು ಪ್ರಯತ್ನ ಪಟ್ಟು ಒಂದು ರೀತಿ ಅಭ್ಯಾಸ ಮಾಡಿ ಅದನ್ನು ನಿಮ್ಮ ಅನುಭವಕ್ಕೆ ತಂದ್ಕೋತೀರಿ, ಆತ್ಮದ ಭಾನ ಆಯಿತು ಅಂತಂದ್ರೆ, ಬ್ರಹ್ಮಚೇತನದ ಭಾನ ಆಯಿತು ಅಂತಂದ್ರೆ
ಆವಾಗ ಈ ಲೋಕದ ದುಃಖ ಚಿಂತೆಗಳು ಇರಂಗಿಲ್ಲ. ಲೌಕಿಕ ದುಃಖ ಚಿಂತೆಗಳು ಯಾಕದವ ಅಂತಂದ್ರೆ ಇನ್ನು ನಾವು ಭ್ರಾಂತಿ ಒಳಗದೀವಿ, ಹಾವು ನೋಡೋದ್ರಾಗೆ ಅದೀವಿ. ಅದಕ್ಕೆ ಹಾವು ನೋಡಾಗ ಹಗ್ಗ ಕಾಣಂಗಿಲ್ಲ. ಮತ್ತ ಹಾವು ಇಲ್ಲ, ನಾನು ಹಗ್ಗದೀನಿ ಅಂತ ನಿಮಗೆ ಅನುಭವ ಆದತ್ನಾಗ ಅಲ್ಲಿ ಹಾವು ಇರಂಗಿಲ್ಲ. ನಾನೇ ಬ್ರಹ್ಮಚೇತನ ಅದೀನಿ ಅಂದಾಗ ನಿಮಗೆ ಸಂಸಾರ ದುಃಖ ಇರಂಗಿಲ್ಲ. ಹಿಂಗ ಯಾವುದು ಭ್ರಾಂತಿ ಕಾಲದಲ್ಲಿ ಪ್ರತೀತಿ ಆಗೋದಿಲ್ಲವೋ ಮತ್ತು ಯಾವುದರ ಪ್ರತೀತಿಯಿಂದ ಭ್ರಾಂತಿಯು ನಿವೃತ್ತಿಯಾಗುತ್ತದೆಯೋ ಅದನ್ನು ಅಧಿಷ್ಠಾನ ಅಂತಾರೆ ಅಂತ ಹೇಳಿದಾಗ ಶಿಷ್ಯ ಆಯ್ತರಿ ಒಪ್ಕೊಂಡ. ಆದ್ರೆ ಅವನ ಪ್ರಶ್ನೆ ಏನದಂತಂದ್ರೆ ಹಗ್ಗ ಅಂತ ಒಂದು, ಹಾವು ಅಂತ ಇನ್ನೊಂದು, ಎರಡು ವಸ್ತುಗಳು, ಒಂದು ಸತ್ಯ ವಸ್ತು, ಒಂದು ಮಿಥ್ಯ ವಸ್ತು. ಅದೇ ರೀತಿ ಬ್ರಹ್ಮಚೇತನ ಅಂತ ಒಂದು, ಮತ್ತೆ ಮಿಥ್ಯ ಜಗತ್ತು ಸಂಸಾರ ಅಂತ ಇನ್ನೊಂದು. ಹಿಂಗೆ ಎರಡೆರಡು ವಸ್ತುಗಳದವ. ಈ ವಸ್ತುಗಳನ್ನ ನಾವು ತಿಳಿಯುವಾಗ ಮೂರನೇದೊಂದು ವಸ್ತು, ಇದನ್ನ ಎರಡನ್ನ ತಿಳಿಯುವಂತ ಮೂರನೇ ವಸ್ತು ಅಂತ ಒಂದದಲ್ಲ, ಅದು ಯಾವ ವಸ್ತು ಅಂತ ಕೇಳೋದು. ಇದು ಹಗ್ಗ, ಇದು ಸರ್ಪ, ಇದು ಮೋಟು ಮರ, ಇದು ಕಳ್ಳ, ಇದು ಶುಕ್ತಿ, ಮತ್ತೆ ಇದು ಬೆಳ್ಳಿ ಅಂತೇಳಿ ಎರಡೆರಡು ವಸ್ತುಗಳದವ. ಒಂದು ಸತ್ಯ ವಸ್ತು, ಒಂದು ಮಿಥ್ಯ ವಸ್ತು. ಆ ಎರಡನ್ನೂ ಅರಿಯುವಂತ ಮೂರನೇದೊಂದು ವಸ್ತು ಅದ, ಮೂರನೇ ವ್ಯಕ್ತಿ ಅದನ. ಆದ್ರೆ ಅದು ನನಗೆ ತಿಳಿತು. ಆದ್ರೆ ಇದು ಬ್ರಹ್ಮ ಚೇತನ, ಇದು ಜಡ ಜಗತ್ತು, ಮಿಥ್ಯಾ ಜಗತ್ತು, ಮಿಥ್ಯಾ ಸಂಸಾರ ಅಂತಿದ್ದಲ್ಲಿ ಇಲ್ಲಿ ಮೂರನೇದ ದೃಷ್ಟ ಯಾರು? ಅದಕ್ಕೆ ನನಗೆ ದೃಷ್ಟಾನ ವಿಷಯದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಅದ, ಹೇಳ್ರಿ ಅಂತ ಹೇಳ. ಆವಾಗ ಸದ್ಗುರುನಾಥ ಏನ್ ಹೇಳ್ತಾನ, ಈ ಒಂದು ದೃಷ್ಟ ಅನ್ನೋದು ಎರಡು ರೀತಿ ದೃಷ್ಟಗಳದವಪ್ಪ. ಇಲ್ಲಿ ಒಂದು ದೃಷ್ಟ ಏನದ, ಜಡ ದೃಷ್ಟ, ಅಧಿಷ್ಠಾನ. ದೃಷ್ಟ ಅಲ್ಲ, ಅಧಿಷ್ಠಾನ. ಅಧಿಷ್ಠಾನ ಏನದಲ್ಲ, ಎರಡು ರೀತಿ ಅಧಿಷ್ಠಾನಗಳು. ಒಂದು ಜಡ ಅಧಿಷ್ಠಾನ, ಇನ್ನ ಒಂದು ಚೇತನ ಅಧಿಷ್ಠಾನ. ಜಡ ಅಧಿಷ್ಠಾನಗಳು ಅಂತಂದ್ರೇನು, ಅಧ್ಯಸ್ಥ ವಸ್ತುಗಳು ಏನಾಗ್ತವ, ತೋರುವಾಗ ಅವು ಪ್ರತೀತಿ ಆಗುವುದಿಲ್ಲ. ಅಧ್ಯಸ್ಥ ವಸ್ತುಗಳು ಅದು ಪ್ರತೀತಿ ಆಯ್ತು ಅಂದ್ರೆ ಇಲ್ಲದಂಗ ಆಗ್ತವ. ಯಾವಾಗ ಬೆಳಕಾಗ್ತದ, ಮೋಟು ಮರ ಅಂತ ಗೊತ್ತಾದಾಗ ಅಲ್ಲಿ ಕಳ್ಳ ಇರಂಗಿಲ್ಲ. ಕತ್ತಲದಾಗ ಯಾವಾಗ ಅಲ್ಲಿ ಕಳ್ಳ ಕಾಣ್ತಿರ್ತಾನ, ಅಲ್ಲಿ ಮೋಟು ಮರ ಕಾಣ್ತಾ ಇರಲ್ಲ. ಅದೇ ರೀತಿ ಶುಕ್ತಿ ಬೆಳ್ಳಿ, ಅದೇ ರೀತಿ ಸರ್ಪ ರಜ್ಜುಗಳನ್ನ ತಿಳ್ಕೋಬೇಕು. ಹಿಂಗ ಇದಲ್ಲ, ಇಲ್ಲಿ ಅಧಿಷ್ಠಾನ ವಸ್ತು ಯಾವುದದ, ಮೋಟು ಮರ, ಮತ್ತ ರಜ್ಜು, ಮತ್ತೆ ಶುಕ್ತಿ. ಇವೇನದವ ಜಡ ಅಧಿಷ್ಠಾನಗಳು. ಇವಕ್ಕೇನದ ಸ್ವಪ್ರಜ್ಞೆನೂ ಇಲ್ಲ, ಇತರರ ಬಗ್ಗೆನೂ ಪ್ರಜ್ಞೆ ಇಲ್ಲ. ಸ್ವಪರ ಪ್ರಜ್ಞಾ ಶೂನ್ಯತ್ವಂ ಜಡತ್ವಂ ಅಂತ ಜಡ ವಸ್ತುಗಳು ಇಲ್ಲಿ ಅಧಿಷ್ಠಾನಗಳದವ. ಈ ಅಧಿಷ್ಠಾನ ಇದ್ದಾಗ ಮೂರನೇದವ ಒಬ್ಬವ ದೃಷ್ಟ ಅಂತ ಇರ್ತಾನ, ಅದು ಒಪ್ಪುಗೊತ್ತೇನೆ. ಅದಕ್ಕೇನಂತಾರ, ಜಡ ಅಧಿಷ್ಠಾನಕ್ಕ ಆ ಜಡ ಅಧಿಷ್ಠಾನದಿಂದ ಭಿನ್ನವಾದ ಮೂರನೇ ವಸ್ತು ಒಂದು ಅದನ್ನ ನೋಡುವ ದೃಷ್ಟ ಆಗಿರುತ್ತದೆ. ಆ ಜಡ ಅಧಿಷ್ಠಾನದಿಂದ ಭಿನ್ನವಾದಂತ ಒಂದು ಮೂರನೇ ವಸ್ತು ಇರ್ತದೆ. ಇನ್ನು ಚೇತನವೇ ಅಧಿಷ್ಠಾನವಾದಾಗ, ಬ್ರಹ್ಮನೇ ಅಧಿಷ್ಠಾನವಾದಾಗ, ಸಾಕ್ಷಿ ಚೇತನ, ವೃತ್ತಿ ಉಪಹಿತ ಚೇತನ, ಮತ್ತೆ ವಿಷಯ ಉಪಹಿತ ಚೇತನ ಅಥವಾ ಅಂತಃಕರಣ ವೃತ್ತಿ ಉಪಹಿತ ಚೇತನ, ನೀವು ಏನಂತೀರಿ ಅದೆಲ್ಲ ಒಟ್ಟು ಬ್ರಹ್ಮನೇ. ಯಾವಾಗ ಚೇತನನೇ ಅಧಿಷ್ಠಾನ ಆದಾಗ ಅಲ್ಲಿ ಏನಾಗ್ತದ, ಚೇತನ ಅಧಿಷ್ಠಾನದಿಂದ ಅಭಿನ್ನವಾದಂತ ಆ ಚೇತನವೇ ದೃಷ್ಟ ಆಗಿರ್ತದ. ಚೇತನನೇ ದೃಶ್ಯನೂ ಆಗಿರ್ತದ, ಚೇತನನೇ ದೃಷ್ಟ ಆಗಿರ್ತದ. ಚೇತನವನ್ನ ನೋಡುವುದಕ್ಕ ಮೂರನೇ ವಸ್ತು ಬೇಕಾಗಿಲ್ಲ. ಅಂತಃಕರಣ ನೋಡೋದಕ್ಕ ಚೇತನ ಬೇಕು. ಆದ್ರೆ
ಚೇತನವನ್ನು ನೋಡೋದಕ್ಕೆ ಚೇತನವೇ ಸಾಕು. ಚೇತನ ಅಧಿಷ್ಠಾನವಾಗಿರುವಾಗ ಚೇತನವೇ ಆ ಚೇತನ ಅಧಿಷ್ಠಾನದಿಂದ ಅಭಿನ್ನವಾದ ದೃಷ್ಟ ಇರುತ್ತದೆ. ಜೀವೋ ಬ್ರಹ್ಮೈವ ನಾಪರಃ. ಜೀವ ಏನದ 3.5 ಮಾಳ ಶರೀರದೊಳಗ ಏನು ಸಾಕ್ಷಿ ಅಂತದ ಅದ ಅಂತಃಕರಣ ಉಪಯುಕ್ತ ಚೇತನ, ಅದು ಚೇತನನೇ. ಅದೇ ಹೊರಗೆ ಬ್ರಹ್ಮನೂ ಅದ, ಅದೇ ಚೇತನನೇ ಬ್ರಹ್ಮ. ಘಟಾಕಾಶನೇ ಹೊರಗೆ ಮಹಾಕಾಶ ಮಠಾಕಾಶ ಆಗ್ಯದ. ಆ ಮಠಾಕಾಶ ಅರಿಯುವುದು ಆ ಘಟಾಕಾಶವೇ, ಮಹಾಕಾಶವನ್ನು ಅರಿಯುವುದು ಆ ಘಟಾಕಾಶವೇ. ಹಿಂಗಾಗಿ ಏನಪ್ಪ ಅಂದ್ರೆ ಅಭಿನ್ನವಾಗಿ ಆ ಚೇತನದಿಂದ ಅಭಿನ್ನವಾದಂತ ಚೇತನವೇ ದೃಷ್ಟ ಆಗಿರುತ್ತದೆ. ಚೇತನಕ್ಕೆ ಚೇತನವೇ ಅಧಿಷ್ಠಾನ, ಚೇತನ ಅಧಿಷ್ಠಾನಕ್ಕೆ ಚೇತನವೇ ದೃಷ್ಟ. ಇದು ಸೂತ್ರ. ಚೇತನ ಅಧಿಷ್ಠಾನಕ್ಕೆ ಚೇತನವೇ ದೃಷ್ಟ. ಚೇತನ ಹೆಂಗಿರ್ತದದು? ಚೇತನದಿಂದ ಅಭಿನ್ನವಾಗಿ. ಅದಕ್ಕೆ ವಾಕ್ಯ ಹೇಳ್ತಾರಲ್ಲ, ಘಟ ದೃಷ್ಟ, ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವ ಹಾಗೆ. ಅದರಂಗೆ ಇಲ್ಲಿ ಕೂಡ ಚೇತನದ ದೃಷ್ಟ, ಚೇತನದಿಂದ ಅಭಿನ್ನವಾಗಿ ಚೇತನವನ್ನ ವೀಕ್ಷಿಸೋದು. ಜಡ ಅಧಿಷ್ಠಾನ ಇತ್ತು ಅಂದ್ರೆ ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ. ಅದೇ ರೀತಿ ಈ ರಜ್ಜು ದೃಷ್ಟ ರಜ್ಜುವನ್ನು ರಜ್ಜುವಿನಿಂದ ಭಿನ್ನವಾಗಿ ವೀಕ್ಷಿಸುವ, ಅದು ಜಡ ಅಧಿಷ್ಠಾನ ಇದ್ದಲ್ಲಿ. ಚೇತನ ಅಧಿಷ್ಠಾನ ಇದ್ದಲ್ಲಿ ಅಭಿನ್ನವಾಗಿ ಆ ಚೇತನವೇ ಚೇತನವನ್ನ ನೋಡ್ತಿರ್ತದ ಅನ್ನೋಂಥದ್ದು ನಿನ್ನೆ ತನಕ ಹೇಳಿ. ಜಡ ಅಧಿಷ್ಠಾನ ಚೇತನ ಅಧಿಷ್ಠಾನ ಇವೆರಡನ್ನ ನೀವು ಚಂದ ಹೇಳಕ್ ಬರ್ಬೇಕು. ಘಟ ದೃಷ್ಟ, ಘಟ ಯಾವ ಎಂತ ಅಧಿಷ್ಠಾನ ಅದು? ಚೇತನ ಅಧಿಷ್ಠಾನನೇ ಏನು ಜಡ ಅಧಿಷ್ಠಾನ ಅದು. ಘಟ ರಜ್ಜು ಜಡ ಅಧಿಷ್ಠಾನ. ಅದಕ್ಕ ಏನ್ ಹೆಂಗ್ ಹೇಳ್ಬೇಕದು ಅಂದ್ರ, ರಜ್ಜು ದೃಷ್ಟ ರಜ್ಜುವನ್ನು ರಜ್ಜುವಿನಿಂದ ಭಿನ್ನವಾಗಿ ವೀಕ್ಷಿಸುವಂತೆ ಅಂತ ಹೇಳ್ಬೇಕದು. ಅದೇ ಚೇತನ ಅಧಿಷ್ಠಾನ ಬಂದ ಹೊತ್ನಾಗ ಸಾಕ್ಷಿ ಬ್ರಹ್ಮ ಎಲ್ಲ ಒಂದೇ, ಉಪಯುಕ್ತ ಚೇತನ ಎಲ್ಲ ಒಂದೇ. ಯಾವಾಗ ಸಾಕ್ಷಿ ಏನದದು? ಚೇತನ ಅಧಿಷ್ಠಾನ. ಈ ಚೇತನ ಅಧಿಷ್ಠಾನ ಚೇತನವನ್ನು ಚೇತನದಿಂದ ಅಭಿನ್ನವಾಗಿ ವೀಕ್ಷಿಸುವಂತೆ ಅಂತ ಹಿಂಗ್ ಬಳಿದೆ. ಅಲ್ಲಿ ಭಿನ್ನವಾಗಿ, ಇಲ್ಲಿ ಅಭಿನ್ನವಾಗಿ. ಈಗ ನಿಮಗೆ ಎರಡು ರೀತಿ ಜ್ಞಾನ ಸಿಗ್ತಿರ್ತವೆ. ಒಂದು ಜ್ಞಾನ ಏನು? ಶಬ್ದದ ಮೂಲಕ. ಇಲ್ಲೇನದ ನಮ್ಮ ಮಧ್ಯೆ ಇರೋದು ಪ್ರಮಾಣ ಅಂದ್ರೆ ಕಣ್ಣು. ನೋಡ ಕಣ್ಣಿಗೆ ಪ್ರಮಾಣ ಅಂತಾರ. 6 ರೀತಿ ಕಣ್ಣುಗಳು ಕೊಡ್ತಾನ ಗುರು. ಇಲ್ಲಿ ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ಅಂತಂದ್ರೆ ನಿಮ್ಗ ಸಿಗ್ತಾ ಇರೋದು ಶಬ್ದಗಳು ಮಾತ್ರ. ಆ ಶಬ್ದದಲ್ಲಿ ಕೆಲವೊಂದು ಜಡ ವಸ್ತುಗಳ ಪರಿಚಯ ಆಗ್ಲಿಕ್ಕತ್ತದ, ಕೆಲವೊಂದು ಚೇತನ ವಸ್ತುಗಳ ಪರಿಚಯನೂ ಆಗ್ಲಿಕ್ಕತ್ತದ. ಕೆಲವೊಂದು ಶಬ್ದಗಳು ಏನ್ ಮಾಡಿಕೊಡ್ಲಕತ್ತವ ನಿಮಗ? ಜಡವನ್ನು ಅರ್ಥ ಮಾಡಿಕೊಡ್ಲಕತ್ತವ. ಕೆಲವೊಂದು ಶಬ್ದಗಳು ನಿಮಗೆ ಚೇತನವನ್ನು ಅರ್ಥ ಮಾಡಿಕೊಡ್ಲಕತ್ತವ. ಯಾವ ಶಬ್ದಗಳ ಮೂಲಕ ನೀವು ಚೇತನವನ್ನ ಅರ್ಥ ಮಾಡ್ಕೊಳ್ತಿರ್ತೀರೋ ಆವಾಗ ನೀವೇನಾಗಿರ್ತೀರಿ? ಚೇತನದಿಂದ ಅಭಿನ್ನವಾದ ಚೇತನದ ದೃಷ್ಟ ಆಗಿರ್ತೀರಿ. ನೀವೇ ಯಾವಕ್ಕಲ್ಲ. ಆ ಚೇತನವನ್ನು ಅರಿಯುವಾಗ ಚೇತನದಿಂದ ಅಭಿನ್ನವಾದ ಚೇತನದ ದೃಷ್ಟ ನೀವೇ ಆಗಿರ್ತೀರಿ. ಯಾವಾಗ ಜಡ ವಸ್ತುಗಳ ಪರಿಚಯ ಆಗ್ತಿರ್ತದೋ ಅದೇ ಶಬ್ದಗಳ ಮೂಲಕ ಆವಾಗ ಏನಾಗ್ತಿರ್ತೀರಿ? ಆ ಜಡ ಅಧಿಷ್ಠಾನದಿಂದ ಭಿನ್ನವಾದ ದೃಷ್ಟ ನೀವು ಆಗಿರ್ತೀರಿ. ನೀವೇ ಆಗ್ಬೇಕಲ್ಲ, ನಿಮ್ ಬಿಟ್ಟು ಬೇರೆ ಯಾರಾಗಬೇಕಲ್ಲ. ಜಡ ವಸ್ತುಗಳನ್ನು ಅರಿಯುವಾಗ ನೀವು ಚಿದಾಭಾಸನಾಗಿ ಏನ್ ಮಾಡ್ತೀರಪ್ಪ ಅಂತಂದ್ರ ಇದು ಜಡ ಅಂತ ತಿಳ್ಕೊತೀರಿ. ಜಡ ಅಧಿಷ್ಠಾನ ಇದ್ದಾಗ
ಚೇತನ ಅಧಿಷ್ಠಾನ ಇದ್ದಾಗ ನನ್ನಿಂದ ನನ್ನನ್ನು ನಾನೇ ಅರಿಯುತ್ತಿರುತ್ತೇನೆ, ನನ್ನನ್ನೇ ಅರಿತಿರ್ತೀನಿ. ನನ್ನಿಂದ ನಾನೇ ಅರಿಯುವವ ಯಾರು? ನಾನೇ. ಏನನ್ನು ಅರಿಲಿಕ್ಕತ್ತಿದಿ? ನನ್ನನ್ನು. ಎದರಿಂದ? ನನ್ನಿಂದ. ಅದನ್ನು ನಿಮ್ಮಿಂದ ಹೊರಗಿಟ್ಟು ಕಲಿಬಾರದು, ನಿಮ್ಮೊಳಗೆ ಇಟ್ಟುಕೊಂಡೇ ಕಲಿಬೇಕಿದೆ. ನೀವೇ ಅಂತ ತಿಳ್ಕೋಬೇಕು. ಯಾರ ಸಲ ಕಲೀಲಿಕ್ಕತ್ತೀರಿ? ನನಗಾಗಿ. ನನ್ನಿಂದ ನಾನು ನನ್ನನ್ನೇ ಅರಿತಾ ಇದ್ದೇನೆ. ಅದಕ್ಕೆ ತನ್ನ ತಾನರಿಯುವುದಂದ್ರು ಒಂದೇ. ಚೇತನ ಸ್ವರೂಪರಾಗ್ರಿ, ಬ್ರಹ್ಮ ಸ್ವರೂಪರಾಗ್ರಿ, ದೊಡ್ಡವರಾಗ್ರಿ, ಮಹಾತ್ಮರಾಗ್ರಿ, ಸಂತರಾಗ್ರಿ ಅನ್ನೋದು ಒಂದೇ. ಮಹಾತ್ಮರಾಗ್ರಿ ಅಂದ್ರೆ ಒಂದೇ. ತನ್ನನ್ನು ತಾನು ಅರಿತರವ ಮಹಾತ್ಮನೇನು? ಬ್ರಹ್ಮವಿದ್ ಬ್ರಹ್ಮಯೋ ಭವತಿ. ಬ್ರಹ್ಮವನ್ನು ಅರಿಯುವವ ಏನಾಗಿರ್ತಾನ? ಬ್ರಹ್ಮ ಸ್ವರೂಪನೇ ಆಗಿ ಅರಿತಾ ಇರ್ತಾನೆ. ಅರಿಯುವವ ಬ್ರಹ್ಮ, ಅರಿಸಿಕೊಳ್ಳುವವ ಬ್ರಹ್ಮ. ಎದರ ಮೂಲಕ? ಬ್ರಹ್ಮದ ಮೂಲಕನೇ ಅರಿತಿರ್ತಾನ. ಅದಕ್ಕೆ ಬ್ರಹ್ಮಜ್ಞಾನದಲ್ಲಿ ಬರ್ರಿ, ನಿಮ್ಮ ಜೀವನ ಉನ್ನತೀಕರಣಗೊಳಿಸ್ಕೊಳ್ರಿ, ಉತ್ಥಾನ ಹೊಂದ್ರಿ, ಉದ್ಧಾರ ಹೊಂದ್ರಿ, ದುಃಖ ನಿವೃತ್ತಿ ಮಾಡ್ಕೊಳ್ರಿ, ಪರಮಾನಂದ ಪ್ರಾಪ್ತಿ ಮಾಡ್ಕೊರಿ. ತಾನು ಅರಿಯುವುದಂದ್ರೆ ಇಷ್ಟು ದೊಡ್ಡ ಅರ್ಥ ಅದ ಇದ್ರೊಳಗೆ. ಚೇತನ ಅಧಿಷ್ಠಾನ ಚೇತನವನ್ನು ಚೇತನದಿಂದ ಅಭಿನ್ನವಾಗಿ ಅರಿಯುವುದು, ಇದೇ ತಾನರಿಯುವುದು. ಈಗ ಇದೆಲ್ಲ ಕಥೆ ಆದ್ಮೇಲೆ ಒಂದು ಅಧಿಷ್ಠಾನ ಅಂದ್ರೆ ಏನು ಅಂತೇಳಿ ಒಂದು ವಸ್ತುವಿನ ಬಗ್ಗೆ ಸ್ಪಷ್ಟವಾಗಿ ಹೇಳಿಬಿಡ್ರಿ. ಇಷ್ಟೆಲ್ಲ ಪುರಾಣ ನೆನಪಿಟ್ಕೊಳ್ಳಕ್ಕೆ ಯಾವನಿಗೆ ಆಗ್ತದ? ಎಲ್ಲ ಕಾಲದಲ್ಲಿ ಇಷ್ಟೆಲ್ಲ ನೆನಪಿಟ್ಕೊಳ್ಳಕ್ ಆಗಂಗಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಾಗ್ಯದ, ಒಂದು ಚಂದ ಅರ್ಥ ಮಾಡ್ಕೊಳ್ಳೋಣ. ಅಧಿಷ್ಠಾನ ಅಂದ್ರೆ ಏನು ಅಂತ ಅದಕ್ಕೆ ವಿಷಯ ಡಿಸೈಡ್ ಮಾಡಿಬಿಡ್ಬೇಕು. ಈಗ ನಿರ್ಣಯ ಏನಪ್ಪ? ಕತ್ತಲದಾಗ ಹಾವು ಕಾಣ್ಲಕತ್ತದ. ಹಾವು ಕಾಣ್ಲಕತ್ತಿದ್ದಕ್ಕೆ ಏನಾಯ್ತು? ಭ್ರಾಂತಿ ಕಾಲ, ಅಜ್ಞಾನ ಕಾಲದಲ್ಲಿ ಹಾವು ಕಾಣ್ಲಕತ್ತದ, ಅಳ್ಳಕತ್ತನ, ದುಃಖ ಆಗ್ಲಕತ್ತದ, ಗೊಳಾಡ್ಲಕತ್ತನ, ಭಯಪಟ್ಟನ. ಏನಾಯ್ತು? ಯಾವನೋ ಒಬ್ಬ ಆಪ್ತ ಪುರುಷ ಬಂದು ಏನಾಯ್ತು? ಭ್ರಾಂತಿ ಕಾಲದಲ್ಲಿ ಸರ್ಪ ತೋರ್ಲಕತ್ತದ, ಅಲ್ಲಿ ರಜ್ಜು ತೋರ್ತಾ ಇಲ್ಲ, ಸತ್ಯವಸ್ತು ತೋರ್ತಾ ಇಲ್ಲ, ಸರ್ಪ ತೋರ್ಲಕತ್ತದ. ಹೀಗಾಗಿ ಯಾವಾಗ ಬೆಳಕು ಮಾಡಿದಾಗ ಅದು ರಜ್ಜು ಸತ್ಯವಸ್ತುವಿನ ಪ್ರತೀತಿ ಆಗ್ತದ, ಆವಾಗ ಸರ್ಪ ಹೋಗ್ತದ. ಯಾವಾಗ ಕತ್ತಲಲ್ಲಿರುವಾಗ, ದುಃಖದಲ್ಲಿ ಭಯದಲ್ಲಿ ಮುಳುಗಿರುವಾಗ ಆ ರಜ್ಜು ಪ್ರತೀತಿ ಆಗ್ಲಾರ್ದೆ ಬರೀ ಭ್ರಾಂತಿ ವಸ್ತು, ಅಧ್ಯಸ್ಥ ವಸ್ತು, ಮತ್ತಿನೆಂಥದ್ದು ಕಲ್ಪಿತ ವಸ್ತು ಏನಾಗ್ಲಕತ್ತದ? ತೋರ್ಲಕತ್ತದಲ್ಲ. ಈಗ ಅದು ಕಲ್ಪಿತ ವಸ್ತುವಿಗೆ ಅಧಿಷ್ಠಾನ ಯಾವದಪ್ಪ ಅಂತಂದ್ರೆ ರಜ್ಜು. ಇಷ್ಟು ಯಾರು ತಿಳ್ಕೋಬೇಕಪ್ಪ ಅಂದ್ರೆ ಕನಿಷ್ಠ ಅಧಿಕಾರಿಗಾಗಿ. ಕತ್ತಲದಾಗ ಹಗ್ಗ ಕಂಡಿಲ್ಲ, ಹಗ್ಗ ಅದು ಮಾರಾಯ, ಇದು ಹಾವಲ್ಲ, ಯಾಕಂದತಿ ಅಳೋದು ಕಡಿಮೆ ಮಾಡು ಅಂತನ್ನ ಕನಿಷ್ಠ ಅಧಿಕಾರಿಗೆ ಹಗ್ಗ ಕಾಣಿಸ್ತು, ಹಾವ ಕಾಣಲಿಲ್ಲ, ಹಾವ ಹೋಗಿಬಿಡ್ತು. ಇದೇನಾಯ್ತು? ಹಗ್ಗದ ಮಟ್ಟಿಗೆ ಕನಿಷ್ಠ ಅಧಿಕಾರಿಯ ಜ್ಞಾನದ ಕೆಲಸ ಮುಗಿತು. ಇನ್ನೂ ಮುಂದುವರಿದು ಹಗ್ಗದಂಗ ಜಗತ್ತಿನಾಗ ಎಷ್ಟೋ ವಸ್ತುಗಳು ಬರ್ತಿರ್ತಾವ, 4 ದಿನ ಇರ್ತಿರ್ತಾವ, ಹೋಗ್ತಿರ್ತಾವ. ಅಲ್ಲಿ ಏನಾಯ್ತು? ಹಗ್ಗ ಪರ್ಮನೆಂಟ್ ಅದ ಏನು? ಹಾವು ಹೆಂಗ ಕಲ್ಪಿತ ಅದನೋ ಹಗ್ಗನು ಕಲ್ಪಿತ ಅದ. ಹಾವಿಗೆ ಹಗ್ಗ ಅಧಿಷ್ಠಾನ ಅಂತೇಳಿ ಕನಿಷ್ಠ ಅಧಿಕಾರಿ ಹೇಳಿ ಕೈ ಬಿಟ್ರ, ಉತ್ತಮ ಅಧಿಕಾರಿ ಹಗ್ಗರೇ ಹೆಂಗ ಅಧಿಷ್ಠಾನ ಆಗ್ತದ? ಎಲ್ಲಾ ನಷ್ಟವಾಗಿ ಹೋದ ಮೇಲೆ ಯಾವ್ದು ಉಳಿತದ ಅದನ್ನೇ ಅಧಿಷ್ಠಾನ ಅಂತಾರ. ಹೋಗ್ಬೇಕಾಗಿದ್ದೆಲ್ಲ ಆದ್ಮೇಲೆ ಉಳಿದದ್ದೇ ಅಧಿಷ್ಠಾನ. ಅಂತ ಅಧಿಷ್ಠಾನ ಹಗ್ಗ ಏನು ಹೋಗ್ಲಾರ್ದಂತ ವಸ್ತು ಅಲ್ಲ. ಒಂದು ಕಲ್ಪಿತ ವಸ್ತು ಇನ್ನೊಂದು ಕಲ್ಪಿತ ವಸ್ತುವಿಗೆ ಅಧಿಷ್ಠಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಇದು ಉತ್ತಮ ಅಧಿಕಾರಿಯ ತರ್ಕ. ಈ ನಿಯಮದ ಪ್ರಕಾರ ಹಗ್ಗನು ಅಧಿಷ್ಠಾನ ಅಲ್ಲ. ಅದಕ್ಕೇನ್ ಮಾಡ್ತಾರ, ಅಲ್ಲಿ ಏನಾಯ್ತು, ಅಂತಃಕರಣ ವೃತ್ತಿ ಹೊರಗೆ ಬಂತು. ಆ ವೃತ್ತಿ ಆ ಕತ್ತಲಿದ್ದಕ್ಕ ಅದು ಆವರಣ ಭಂಗ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದರದ್ದು ಕತ್ತಲಿದ್ದಕ್ಕೆ ಏನಾಗ್ಬಿಡ್ತು, ಅವಿದ್ಯಾ ವೃತ್ತಿ ಏನ್ ಮಾಡ್ತು, ಕ್ಷೋಭೆಗೊಳಗಾಗಿ ಇದು ಹಾವು ಅಂತ ಹೇಳ್ತು. ಅಂದ್ಕೊತ್ ಕೂತ ಆಮೇಲೆ ಅದು ಹಗ್ಗ ಕಾಣಿತು. ಬೆಳಕು ಮಾಡಿದ ಮೇಲೆ ಅದು ಕನಿಷ್ಠ ಅಧಿಕಾರಿಯ ಕತೆ. ಅದು ಮುಗಿದ ಮೇಲೆ ಇನ್ನೇನಾಯ್ತು, ಬ್ರಹ್ಮಾಂಡದ ಎಷ್ಟು ವಸ್ತುಗಳದವ ಎಲ್ಲ ವಸ್ತುಗಳ ಪ್ರತಿನಿಧಿ ಯಾರು, ರಜ್ಜು, ಹಗ್ಗ. ಆ ಹಗ್ಗ ಏನದ, ಹಗ್ಗ ಅಲ್ಲಿ ಆದ ಅಂತಂದ್ರೆ ಹಗ್ಗಕ್ಕೆ ಹಿಂದೊಂದು ಅಧಿಷ್ಠಾನ ವಸ್ತು ಇರಬೇಕಲ್ಲ. ಯಾವುದದು ಅಂದ್ರೆ ಭೂಮಿ, ಪೃಥ್ವಿ. ಆ ಪೃಥ್ವಿಯಿಂದ ಪಂಚಭೂತಗಳ ಪಟ್ಟಿನೇ ಅದು. ಆ ಹಗ್ಗದಿಂದ ಬ್ರಹ್ಮಜ್ಞಾನಕ್ಕೆ ಹೋಗ್ಬೇಕಾಗ್ಯದ. ಬ್ರಹ್ಮಜ್ಞಾನಕ್ಕೆ ಹೋಗ್ಬೇಕಾದ್ರೆ ಏನಾಯ್ತು, ಹಗ್ಗನೇ ಅಧಿಷ್ಠಾನ ಅಲ್ಲ, ಹಗ್ಗದಿಂದ ಭೂಮಿ, ಮತ್ತೆ ಭೂಮಿನೇ ಅಧಿಷ್ಠಾನ ಅಲ್ಲ ನೀರು, ನೀರು ಅಧಿಷ್ಠಾನ ಅಲ್ಲ ಅಗ್ನಿ, ಅಗ್ನಿ ಅಧಿಷ್ಠಾನ ಅಲ್ಲ ವಾಯು, ವಾಯು ಅಧಿಷ್ಠಾನ ಅಲ್ಲ ಆಕಾಶನೇ ಅಧಿಷ್ಠಾನ, ಆಕಾಶ ಅಧಿಷ್ಠಾನ ಅಲ್ಲ ಮಾಯೆ, ಮಾಯೆ ಅಧಿಷ್ಠಾನ ಅಲ್ಲ ಮುಂದೆವದು ಬ್ರಹ್ಮ. ಹೀಗಾಗಿ ಆ ಬ್ರಹ್ಮ ಎಲ್ಲಾ ವಸ್ತುಗಳಲ್ಲಿ ಓತಪ್ರೋತವಾಗಿ ತುಂಬಿ ತುಳುಕ್ಲಕತ್ತಾನಲ್ಲ, ಅಂತ ಬ್ರಹ್ಮ ಏನಾಯ್ತು, ಓತಪ್ರೋತವಾಗಿ ತುಂಬಿ ತುಳುಕ್ತಾ ಇರುವಂತ ಬ್ರಹ್ಮ ಯಾವ ವಸ್ತುವಿನೊಳಗಿರ್ತಾನ ಆ ವಸ್ತುವಿಗೆ ಸಮಾನಾಕಾರವಾದಂತ ಒಂದು ಇರ್ತದ. ಆ ಬ್ರಹ್ಮಚೇತನ ಆ ವಸ್ತುವಿನೊಳಗಿರ್ತದ. ಕಲ್ಲಿನೊಳಗ ಬ್ರಹ್ಮ ಅದನ, ಹೆಂಗದನ, ಕಲ್ಲಿನಂಗೆ ಅದನ. ಹಗ್ಗದೊಳಗ ಬ್ರಹ್ಮ ಅದನ, ಹೆಂಗದನ, ಹಗ್ಗದಂಗೆ ಅದನ. ಬೂದಿ ಒಳಗ ಬೂದಿ ಹೆಂಗದನ, ಸತ್ತೆಣದೊಳಗ ಸತ್ತೆಣದಜ್ಞದನ. ಬದುಕಿದವ್ರ ಬಲ್ಲಿ ಜೀವಂತಿದ್ದಂಗದನ. ಅವ ಬ್ರಹ್ಮ ಯಾವ ವಸ್ತುವಿನೊಳಗ ಅದನ ಎಲ್ಲದರೊಳಗೂ ಸುಟ್ರ ಬೂದಿ ಹೆಂಗದನ, ಮಣ್ಣು ಮಾಡಿದ್ರ ಮಣ್ಣಿನಂಗದನ. ಎಲ್ಲೆಲ್ಲಿ ಹೆಂಗಿರ್ತಾರ ಹಂಗಂಗೆ ಇರ್ತಾನ. ಅವರವರ ಭಾವಕ್ಕೆ ಅವರವರ ಬಕುತ್ತಿಗೆ ಅವರವರ ತೆರನಾಗಿ ಇರುತಿಯನ್ನು ಶಿವಯೋಗಿ ಅಂತಾರಲ್ಲ, ಅದೇ ಯಾರ್ಯಾರ ಭಾವನೆ ಹೆಂಗದ ಹಂಗೆ ಅದಾವ ಬ್ರಹ್ಮ. ಸಿಕ್ಕದ್ದೆಲ್ಲ ತಗೊಂಡು ಪೂಜೆ ಮಾಡ್ತಾರ ಅಂತಂದ್ರೆ ಎಲ್ಲದ್ರಾಗೂ ಬ್ರಹ್ಮ ಇದ್ಮೇಲೆ ಏನ್ ಬೇಕಾದ್ರೂ ತಗೊಂಡು ಪೂಜೆ ಮಾಡ್ಲಿಕ್ಕೆ ಏನ್ ತೊಂದರೆ ಅದು. ಹೀಗಾಗಿ ಏನಾಯ್ತು, ಎಲ್ಲದರೊಳಗೂ ಓತಪ್ರೋತವಾಗಿ ತುಂಬಿದವನಿಗೆ ಏನಂತಾರ, ಉಪಹಿತ ಚೇತನ ಅಂತಾರ ಬ್ರಹ್ಮಚೇತನಕ್ಕೆ. ಅದಕ್ಕೆ ರಜ್ಜುವಿನೊಳಗೆ ತುಂಬಿದಂತ ರಜ್ಜುವಿನ ಸಮಾನಾಕಾರವಾದಂತ ಬ್ರಹ್ಮಚೇತನ ಏನದಲ್ಲ ಅದು ಉಪಹಿತ. ಸರ್ವ ವ್ಯಾಪಕವಾದ ಬ್ರಹ್ಮ ರಜ್ಜುವಿನೊಳಗೆ ರಜ್ಜುವಿನ ಸಮಾನಾಕಾರವಾಗಿ ಎಷ್ಟು ಬ್ರಹ್ಮತ್ವ ಅದನೋ ಅಷ್ಟಕ್ಕೆ ರಜ್ಜು ಉಪಹಿತ ಚೇತನ ಅಂತಾರ. ಆ ರಜ್ಜು ಉಪಹಿತ ಚೇತನ ಬ್ರಹ್ಮ ಅದನಂತೇಳಿ ಮಾಯೆ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಮತ್ತ ಪೃಥ್ವಿಯಿಂದ ಉಂಟಾದಂತ ರಜ್ಜು ಹಿಂಗ ಅದ. ಅಲ್ಲಿ ಬ್ರಹ್ಮಚೇತನೇ ಇರಲಿಲ್ಲ ಅಂತಂದ್ರೆ ಇಲ್ಲಿ ರಜ್ಜು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಯಾವ ವಸ್ತುಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಒಂದು ಕತೆ ಕಟ್ಟಿ ಏನ್ ಮಾಡಿದ್ರು, ಬ್ರಹ್ಮನ ಉಪಹಿತ ಚೇತನದ ಜ್ಞಾನವನ್ನ ಯಾರಿಗೆ, ಮಧ್ಯಮ ಅಧಿಕಾರಿಗೆ ಹೇಳಿದ್ರು. ಮಧ್ಯಮ ಅಧಿಕಾರಿಗೆ ಹೇಳಿದ್ರು. ಹೇಳಿದ್ಮೇಲೆ ಹೌದು ಅಲ್ಲಿ ಬ್ರಹ್ಮ ಅದನಂತೇಳಿ ಇಲ್ಲಿ ಹಗ್ಗ ಅದ, ಆ ಹಗ್ಗದೊಳಗ ಬ್ರಹ್ಮನೇ ಅದನ. ಅವನಿಗೆ ಏನಂತಾರ, ರಜ್ಜು ಉಪಹಿತ ಚೇತನ ಅಂತಾರ. ಈ ಒಂದು ದೃಷ್ಟಾಂತದ ಪ್ರಕಾರ ಆ ರಜ್ಜು ಅಧಿಷ್ಠಾನ ಅಲ್ಲ, ರಜ್ಜು ಉಪಹಿತ ಚೇತನನೇ ಅಧಿಷ್ಠಾನ ಅಂತೇಳಿ ಯಾರ್ಯಾರು ತಿಳ್ಕೊಂಡ್ರು, ಸ್ವಲ್ಪ ಮುಂದುವರೆದು ತಿಳ್ಕೊಳ್ಳಂತವ್ರು. ಯಾರವರು, ರಜ್ಜು ಉಪಹಿತ ಚೇತನನೇ ಅಧಿಷ್ಠಾನ ಅನ್ನೋರು ಯಾರು, ಮಧ್ಯಮಾಧಿಕಾರಿ. ಉತ್ತಮ ಅಧಿಕಾರಿ ಮತ್ತೆ ಮುಂದೆ ಹೋಗಕ್ಕೆ ಉತ್ತಮ ಅಧಿಕಾರಿ ಫೈನಲ್ ಅಧಿಷ್ಠಾನ. ಫೈನಲ್ ಅಧಿಷ್ಠಾನ ಏನದ, ವೃತ್ತಿ ಉಪಹಿತ ಚೇತನ. ವೃತ್ತಿ ಹೊರಗೆ ಹೋಗ್ತದ, ನಿಮ್ಮೊಳಗ ಅಂತಃಕರಣ ಅದ, ಅಂತಃಕರಣದ ಜೊತೆಗೆ ಒಂದು ಅಂತಃಕರಣ ಉಪಹಿತ ಚೇತನ ಅಂತದ.
ನಿಮ್ಮ ಅಂತಃಕರಣ ಉಪಹಿತ ಚೇತನಕ್ಕೆ ಸಾಕ್ಷಿ ಅಂತಾರ. ಆ ಸಾಕ್ಷಿ ಬ್ರಹ್ಮ ಏನದ ಅಂತಃಕರಣದ ಜೊತೆಗೆ ಹೊರಗೆ ಬರ್ತದ. ಅದರ ಜೊತೆಗೆ ಅವಿದ್ಯಾ ಅಂತ ಒಂದಿರ್ತದ, ಅದರ ಜೊತೆಗೆ ಚಿದಾಭಾಸ ಅಂತ ಇರ್ತದ. ಇವು ಓಸು 4 ಮಂದಿ ಹೊರಗೆ ವಾಕಿಂಗ್ ಬರ್ತಾರ. ಹೊರಗಿನ ವಸ್ತುಗಳು ತಿಳ್ಕೋಬೇಕಂತ ಯಾರ್ಯಾರು ಬರ್ತಾರ? ಸಾಕ್ಷಿ ಚೇತನ ಬರ್ತಾನ ಹೊರಗೆ. ಅಂತಃಕರಣ ಉಪಹಿತ ಚೇತನ ಅಂದ್ರೆ ಸಾಕ್ಷಿ ಚೇತನ ಹೌದಿಲ್ಲ, ಅವನು ಬರ್ತಾನ. ಮತ್ತ ಅವನ ಸಂಗಟ ಚಿದಾಭಾಸ ಬರ್ತಾನ. ಅಂತಃಕರಣ ಎಂಬ ಕನ್ನಡಿಯಲ್ಲಿ ಆ ಸಾಕ್ಷಿ ಬ್ರಹ್ಮನ ಪ್ರತಿಬಿಂಬ ಏನಲ್ಲ, ಬಿಂಬ ಪ್ರತಿಬಿಂಬ ಇಬ್ರು ಬರ್ತಾರ ಹೊರಗೆ. ಇಬ್ರು ಹೊರಗೆ ಬಂದಾಗ ಅದ್ರ ಜೊತೆಗೆ 2 ವೃತ್ತಿಗಳು, ಒಂದು ಅಂತಃಕರಣ ವೃತ್ತಿ, ಇನ್ನ ಒಂದು ಅವಿದ್ಯಾ ವೃತ್ತಿ. ವೃತ್ತಿ ಇಲ್ಲ ಅಂದ್ರೆ ವ್ಯವಹಾರ ಆಗಂಗಿಲ್ಲ. ಚಿದಾಭಾಸನೇ ಇರ್ಬೋದು, ಅವನ್ಯಾರು ಸಾಕ್ಷಿ ಬ್ರಹ್ಮನೇ ಇರ್ಬೋದು, ಅವರಿಬ್ಬರೇ ಇದ್ರೆ ಏನು ವ್ಯವಹಾರ ಆಗಲ್ಲ. ವೃತ್ತಿ ಇದ್ರೆ ವ್ಯವಹಾರ, ವೃತ್ತಿ ಇಲ್ಲ ಅಂತಂದ್ರೆ ಅವ್ರ ಪಾಡಿಗೆ ಅವ್ರು ನಿಷ್ಕ್ರಿಯ ಬ್ರಹ್ಮರಾಗಿರ್ತಾರಷ್ಟೇ ಅವ್ರು. ಮುಂದೇನಾಯ್ತು? ಜಡ ವಸ್ತುವನ್ನ ಗುರುತಿಸಿ, ಜಡ ವಸ್ತುವಿನ ಮೂಲಕ ಪಂಚಮಹಾಭೂತಗಳನ್ನ ಗುರುತಿಸಿ, ಆ ಪಂಚಮಹಾಭೂತಗಳ ಹಿಂದ ಅಧಿಷ್ಠಾನ ಬ್ರಹ್ಮ ಏನವನ, ಅವನೇ ಈ ಒಂದು ರಜ್ಜು ಉಪಹಿತ ಚೇತನ ಸ್ವರೂಪನಾಗ್ಯಾನ ಅಂತೇಳಿ ಈ ರೀತಿ ತಿಳ್ಕೊಂಡು ಚಿದಾಭಾಸನ ಮೂಲಕ ಅದು ಏನು ಜ್ಞಾನ ಪಡ್ಕೋತೀವಿ, ಆ ಜ್ಞಾನಕ್ಕೆ ಅಧಿಷ್ಠಾನ ಆ ಒಂದು ರಜ್ಜು ಉಪಹಿತ ಚೇತನನೇ ಅಧಿಷ್ಠಾನ ಅಂತ ತಿಳ್ಕೊತೀವಲ್ಲ, ಇಷ್ಟಕ್ಕೆ ಮಧ್ಯಮ ಅಧಿಕಾರಿ ಕೆಲಸ. ಈಗೇನಾಯ್ತು? ಆ ಚಿದಾಭಾಸ ವೃತ್ತಿ ಹೋಗಿ ಏನ್ ಮಾಡ್ತು? ಆ ವೃತ್ತಿ ಹೋಗಿ ಆ ರಜ್ಜುವನ್ನ ಬೆಳಕಿನಲ್ಲಿ ಇದು ರಜ್ಜು ಅಂತ ಗುರುತಿಸ್ತು. ಕತ್ತಲಿದ್ದಕ್ಕ ಅವಿದ್ಯಾ ವೃತ್ತಿ ಇದು ಹಾವು ಅಂತ ಹೇಳ್ತು. ಆದ್ರ ಬೆಳಕಾದ್ಮೇಲೆ ಜ್ಞಾನ ಕಾಲದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಆ ಒಂದು ಚಿದಾಭಾಸ ಇದು ರಜ್ಜು ಅಂತ ಗುರುತಿಸ್ಬೇಕಾದ್ರೆ ಏನಾಯ್ತು? ಅಲ್ಲಿ ವೃತ್ತಿ ಏನಾಯ್ತು? ಬೆಳಕಿನಲ್ಲಿ ಆ ರಜ್ಜುವಿನ ಸಮಾನ ಆಕಾರ ತಾಳತ್ತು. ವೃತ್ತಿ ಹೋಗಿ ಸಮಾನ ಆಕಾರ ತಾಳತ್ತು ಅಂದ್ರೆ ಅದರ ಅರ್ಥ ಏನು? ಆವರಣ ಭಂಗ ಮಾಡ್ತು. ಆವರಣ ಭಂಗ ಮಾಡಿ ಆ ರಜ್ಜುವಿನ ಆವರಣ ಭಂಗ ಮಾಡಿ ಆ ರಜ್ಜು ಅಂತೇಳಿ ಗುರುತಿಸಿತು. ಯಾವುದು? ಚಿದಾಭಾಸ. ಇದು ಗುರುತಿಸ್ಬೇಕಾದ್ರ ಇದ್ರ ಹಿಂದ ಏನೇನಾಗಿರ್ತದಪ್ಪ ಅಂದ್ರೆ, ನಿಮ್ಮ ಅಂತಃಕರಣದೊಳಗ ಒಂದು ಬ್ರಹ್ಮದಾನ, ಅವನಿಗೇನಂತಾರ? ಅಂತಃಕರಣ ಉಪಹಿತ ಚೇತನ ಅಥವಾ ಸಾಕ್ಷಿ ಚೇತನ ಅಂತಾರ. ಆ ಅಂತಃಕರಣ ಹೊರಗೆ ಬಂದದ, ಹೊರಗೆ ಬಂದದಕ್ಕೆ ಅದು ವೃತ್ತಿ ಅನಿಸ್ಕೊಳಕತ್ತದ. ಆ ವೃತ್ತಿ ಒಳಗನು ಬ್ರಹ್ಮದಾನ. ಆ ಬ್ರಹ್ಮಗೇನಂತಾರ? ವೃತ್ತಿ ಉಪಹಿತ ಚೇತನ ಅಂತಾರ. ಬ್ರಹ್ಮ ಇಲ್ಲದ ಜಾಗನೇ ಇಲ್ಲ. ಸಾಮಾನ್ಯ ಸ್ವರೂಪ ಬ್ರಹ್ಮನ, ಸಾಮಾನ್ಯ ಸ್ವರೂಪ. ಮತ್ತೇನಾಯ್ತು? ಹೊರಗೆ ರಜ್ಜು ಅದ, ರಜ್ಜುವಿನೊಳಗನು ಬ್ರಹ್ಮ ಅದಾನ. ರಜ್ಜು ಉಪಹಿತ ಚೇತನ ಅದನ್ನಂತ ಹೇಳಕ್ಕೆ ಮಧ್ಯಮ ಅಧಿಕಾರಿಯ ಜ್ಞಾನದಿಂದ ತಿಳ್ಕೊಂಡಿರಿ. ತಿಳ್ಕೊಂಡ ಮೇಲೆ ಏನಾಯ್ತು? ಆ ರಜ್ಜು ಉಪಹಿತ ಚೇತನ ರಜ್ಜುವಿನೊಳಗೆ ಇರ್ತದ. ಅಂತಃಕರಣ ಉಪಹಿತ ಚೇತನ ಸಾಕ್ಷಿ ಒಳಗೆ ಅಲ್ಲೇ ಇರ್ತದ. ಅದು 2 ಸಪ್ರೇಟ್ ದೂರ ಇರ್ತಾವ. ಯಾವಾಗ ವೃತ್ತಿ ಬಂದು ವ್ಯವಹಾರ ಬಂತು, ಅದು ಅವಿದ್ಯಾ ವೃತ್ತಿ ಆಗಿರ್ಬೋದು, ಅದು ಅಂತಃಕರಣ ವೃತ್ತಿ ಆಗಿರ್ಬೋದು. ಅವಿದ್ಯಾ ವೃತ್ತಿ ಕ್ಷೋಭೆಗೊಂಡಾಗ ಸರ್ಪ ಅಂತ ಗೊತ್ತಾಯ್ತು. ಅಂತಃಕರಣ ವೃತ್ತಿ ಕೆಲಸ ಮಾಡಿದಾಗ ಇದು ರಜ್ಜು ಅಂತ ಗೊತ್ತಾಯ್ತು. ಇದು ಚಿದಾಭಾಸ ರಜ್ಜುವನ್ನ ರಜ್ಜು ಅಂತ ಗುರುತಿಸ್ಬೇಕಾದ್ರ ಅದರಿಂದ ಏನು ಆಕ್ಷನ್ ಆಗಿರ್ತದಂದ್ರ, ಅಂತಃಕರಣ ಉಪಹಿತ ಚೇತನವಾದ ಸಾಕ್ಷಿ ಚೇತನ, ವೃತ್ತಿ ಉಪಹಿತ ಚೇತನ ಅಂದ್ರೂ ಅದೇ ಒಳಗಿನ ಸಾಕ್ಷಿ ಚೇತನನೇ ಹೊರಗೆ ಬಂದು ವೃತ್ತಿ ಉಪಹಿತ ಚೇತನ ಅನಿಸ್ಕೊಂಡದ. ಈ ವೃತ್ತಿ ಉಪಹಿತ ಚೇತನ ಹೋಗಿ ಆ ವಿಷಯ ಉಪಹಿತ ಚೇತನ ಅಂತಂದ್ರೆ ರಜ್ಜು ಉಪಹಿತ ಚೇತನದೊಡನೆ ಸಂಗಮ ಹೊಂದ್ಯದ. ಅಂತಃಕರಣ ಉಪಹಿತ ಚೇತನ ಅಂದರೆ ಸಾಕ್ಷಿ ಚೇತನ, ವೃತ್ತಿ ಉಪಹಿತ ಚೇತನ ಮತ್ತು ಆ ವಸ್ತು ಉಪಹಿತ ಚೇತನ. ರಜ್ಜು ಇರ್ಬೋದು, ಮೋಟು ಮರ ಇರ್ಬೋದು, ಶುಕ್ತಿ ಇರ್ಬೋದು,
ಮತ್ತಿನ್ಯಾವುದರ ಜಡ ವಸ್ತುವಿನೊಳಗಿರುವಂತ ಚೇತನ ಇರಬಹುದು. ಅದರೊಳಗಿನ ಚೇತನದೊಡನೆ ಇದು ಸಂಗಮ ಹೊಂದ್ಯದ. ಸಂಗಮ ಹೊಂದಿದ್ದಕ್ಕೆ ಏನಾಯ್ತು, ಇದ್ರೊಳಗೆ ಮುಖ್ಯ ಪಾತ್ರ ಯಾವ್ದು ವಹಿಸ್ಲಕತ್ತದ? ಜಗತ್ತಿನ ತುಂಬ ವಸ್ತುಗಳದಾವ. ಎಲ್ಲ ವಸ್ತುಗಳೊಳಗೆ ಬ್ರಹ್ಮಚೇತನ ಅದ. ಆ ಬ್ರಹ್ಮಚೇತನ ಎಂದರೆ ಬಂದು ನಾನು ರಜ್ಜು ಅದೀನಿ ತಿಳಕ್ಕೆ ನಿಮಗೆ ಎಂದರೆ ಬಂದು ತೋರ್ಸದೇನದು? ನಾ ಬಂಗಾರ ಅದೀನಿ ಅಂತೇಳಿ ನಿಮ್ಗೆ ಎಂದರೆ ಬಂದು ತೆಕ್ಕಿಗೆ ಬಿದ್ದದೇನು? ನಾ ಮನಿ ಅದೀನಿ, ನೀವೇ ಕಟ್ಟಿದ ಮನಿ, ನಾ ಮನಿ ಅದೀನಿ ಅಂತ ಹೇಳ್ಕಿದ್ ಎಂದರೆ ನಿಮಗೆ ಬಂದು ನಿಮ್ ಬಲ್ಲಿ ಬಂದದೇನದು? ನಿಮ್ಮ ವೃತ್ತಿ ಹೋಗಿ ಯಾವುದ್ರ ಸಂಗಟ ವ್ಯವಹಾರ ಮಾಡ್ಯಾವೋ ಅವು ಎಂದರೆ ಬಂದು ನಿಮ್ ಜೊತೆಗೆ ವ್ಯವಹಾರ ಮಾಡ್ಯಾವೋ? ನಿನ್ನ ಮನಿ, ನಿನ್ನ ರೊಕ್ಕ, ನಿನ್ನ ಬಂಗಾರ, ನಿನ್ನ ಹೆಂಡತಿ ಅಂತ ಹೇಳಿ ಹಿಂಗ ಯಾರು ಬಂದು ವ್ಯವಹಾರ ಮಾಡ್ಯಾರೇನು? ತಮ್ಮ ಪಾಡಿಗೆ ತಾವದರವರು. ಹೊನ್ನು ಮಾಯ ಎಂಬರು, ಹೊನ್ನು ಮಾಯ ಎಲ್ಲ, ಹೆಣ್ಣು ಮಾಯ ಎಂಬರು, ಹೆಣ್ಣು ಮಾಯ ಎಲ್ಲ, ಮಣ್ಣು ಮಾಯ ಎಂಬರು, ಮಣ್ಣು ಮಾಯ ಎಲ್ಲ. ಅವದ್ರೊಳಗಿನ ಚೇತನ, ಅವದ್ರೊಳಗ ಅಂತಃಕರಣ ವೃತ್ತಿ, ಅವದ್ರೊಳಗ ಒಂದೇನಾರ ಅದೇನು? ಹೆಣ್ಣು ಅಂತಂದ್ರೆ ಏನಂತೇಳಿ ನಾನು ದೇಹ, ಶರೀರ, ನಿಮ್ಮ ಶರೀರ. ಆ ಶರೀರ ಎಂದರೆ ನಾನು ನಿನ್ನ ಶರೀರ ಅಂತ ಹೇಳದೇನು? ನನ್ನ ಕೈಯ, ನನ್ನ ಕಾಲ, ನನ್ನ ಬಟ್ಟ, ನನ್ನ ಮೂಗ, ನನ್ನ ಕಿವಿ ಅಂತೇಳಿ ನೀವಂತೀರಿ ಹೊರತು ಅದು ನಾನು ನಿನ್ನ ಕಣ್ಣ, ನಿನ್ನ ಕೈಯ, ನಿನ್ನ ಕಾಲ ಎಂದರೆ ಅಂದದೇನದು? ಹೆಣ್ಣಂತ ಅಲ್ಲಿ ಬರ್ತದ, ಅಲ್ಲಿ ಶರೀರ, ಮತ್ತೇನಿಲ್ಲ. ಮತ್ತೊಂದು ತಿಳ್ಕೊಳಕ್ ಹೋಗ್ಬೇಡ್ರಿ. ಗಂಡಿನ ಶರೀರನು ಹೆಣ್ಣೆ, ಹೆಣ್ಣಿನ ಶರೀರನು ಹೆಣ್ಣೆ. ಅದ್ರ ಜೊತೆಗೆ ನಿಮ್ಮ ವೃತ್ತಿ ವ್ಯವಹಾರ ಮಾಡ್ಲಕತ್ತಿದ್ದಕ್ಕ ನಿಮ್ಮ ಮನದ ಮುಂದಣ ಆಸೆ ಮಾಯಕಾಣ ಗುಹೇಶ್ವರ ಅಂತ ಹೇಳಿದರು. ಹೀಗಾಗಿ ಜಗತ್ತಿನ ತುಂಬ ಬ್ರಹ್ಮ, ಕಂಕರ್ ಕಂಕರ್ ಮೇ ಶಂಕರೇ ಲೇಕೆ ಹಮ್ ಕ್ಯಾ ಕರೆಂಗೆ. ಆ ಕಂಕರದೊಳಗಿರೋ ಶಂಕರ ತಗೊಂಡು ನಮಗೇನ್ ಮಾಡೋದು? ನಮ್ಮ ವೃತ್ತಿ ಹೋಗಿ ನಮ್ಮ ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ ಹೋಗಿ ನಮ್ಗೆ ಯಾವ ವಸ್ತು ಬೇಕು ಆ ವಸ್ತುವಿನೊಳಗಿರುವ ಉಪಯುಕ್ತ ಚೇತನದೊಡನೆ ಸಂಗಮ ಆದಾಗ ಏನಾಗ್ತದ? ಅಲ್ಲಿ ಇರುವ ಜಡ ವಸ್ತು ಚಿದಾಭಾಸನಿಗೆ ಗುರುತಾಗ್ತದ. ಆ ವಸ್ತುವಿನ ಜೊತೆಗೆ ಇರುವಂತ ಉಪಯುಕ್ತ ಚೇತನ ಈ ನಿಮ್ಮ ಸಾಕ್ಷಿ ಚೇತನದೊಡನೆ ಒಂದಾಗ್ತದ. ಹಿಂಗಾಗಿ ಇಲ್ಲಿ ಹೀರೋ ಯಾರು, ಮೇನ್ ಪರ್ಸನ್ ಯಾರು? ಆ ವಸ್ತುವಿನೊಳಗಿರುವ ಬ್ರಹ್ಮಚೇತನನು, ನಿಮ್ಮ ಅಂತಃಕರಣದೊಳಗಿರುವ ಸಾಕ್ಷಿ ಚೇತನನು. ಇಲ್ಲಿ ವ್ಯವಹಾರ ಮಾಡಿ ಸಾಕ್ಷಿ ಚೇತನನೇ ಹೀರೋ, ಇವನೇ ಹೀರೋ. ಆ ಸಾಕ್ಷಿ ಚೇತನ ಎಲ್ಲದ? ನಿಮ್ಮ ಅಂತಃಕರಣದೊಳಗದ. ನಿಮ್ಮ ಸ್ಥೂಲ ಶರೀರ ಎಷ್ಟದ? 3.5 ಮೊಳ ಅಷ್ಟೇ ಸೈಜಿಂದು ಸೂಕ್ಷ್ಮ ಶರೀರ ಅದ. ಆ ಸೂಕ್ಷ್ಮ ಶರೀರಕ್ಕೆ ಅಂತಃಕರಣ ಅಂತಾರ. ಆ ಅಂತಃಕರಣದೊಳಗ ಒಂದು ಸಾಕ್ಷಿ ಚೇತನ ಅಂತ ಏನದಲ್ಲ, ಆ ಚೇತನ ಏನಾಗ್ಯದ? ಘಟಾಕಾಶದ ಉಪಾಧಿಯಲ್ಲಿ 3.5 ಮೊಳದೊಳಗ ಅದು ಇದ್ದಂಗ ತೋರ್ಲಕತ್ತದ. ಆಕ್ಚುಲ್ ಅದು ಹೆಂಗದಪ್ಪ ಅಂತಂದ್ರೆ ಹೊರಗ ಭಾರಿ ದೊಡ್ಡದದ, ಜಗದಗಲ ಮುಗಿಲಗಲ ಮಿಗೆಯಗಲ ಅದ ಅದು. ಒಬ್ಬವ ಗುಡಿಸಲ್ದಾಗ ಏನ್ ಮಾಡಿದ್ದ? ಒಬ್ಬವ ಗುಡಿಸಲ್ದಾಗ ಏನ್ ಮಾಡಿದ್ದ? ಒಂದೀಟೆ ಒಲಿ ಹಚ್ಕೊಂಡು ಬೆಚ್ಚಗೆ ಕಾಸ್ಕೋತ್ ಕೂತಿದ್ದ. ಹೊರಗ ಮಳಿ ಬರ್ಲಕತ್ತಿತ್ತು. ಮಳೆಯಾಗ ಏನಾಯ್ತು? ಎತ್ತರಂದೊಂದು ಒಂಟಿ ಬಂತು. ಚಳಿಯಾಗ ತೊಯ್ಸ್ಕೊಂಡು ಒದ್ದಾಡಕತ್ತಿತ್ತು. ಮರುಭೂಮಿಯಲ್ಲಿ ಬಿಸಿಲಾಗ ಅದು ಮತ್ತ ಆರಾಮಿರಂತ ಮರುಭೂಮಿ ಉಷ್ಣ ಪ್ರದೇಶದಾಗ ಬದುಕುವ ಪ್ರಾಣಿ ಮಳಿ ಬರ್ತಂದ್ರೆ ಮೆತ್ತಗಾಗಿ ಬಿಡ್ತದ. ಅಲ್ಲಿ ಏನಾಯ್ತು? ಅವನಿಗೆ ರಿಕ್ವೆಸ್ಟ್ ಮಾಡ್ಕೊತ್, ಏನು ಒಂದ್ ಸ್ವಲ್ಪ ನನಗ ಚಕಿ ಬೇಕಾಗ್ಯದಪ್ಪ, ನೀನು ಒಲಿ ಬಲ್ಲ ಕಾಸ್ಕೋತೀನಿ ಅಂತದ. ನೀನು ಒಲಿ ಬಲಿ ಕಾಸ್ಕೋತೀನಿ ಅಲ್ಲೇ ನಿಮ್ಮ ನನ್ನ ಗುಡಿಸಲದ 3 ಮೊಳ, ನೀನ್ ನದಿಗೆ 9 ಮೊಳ, ಅಷ್ಟು ದೊಡ್ಡ ಒಂಟಿ ಗುಡಿಸಲೊಳಗೆ ಬಂದು ಹೆಂಗ ನೀ ಕಾಸ್ಕೋತಿ ಅಂತ ಕೇಳತ್ತ.
ನನಗ ನೋಡಪ್ಪ ಸ್ವಲ್ಪ ಮುಖ ಒಳಗೆ ಇಟ್ಕೊಳ್ಳಕ್ಕೆ ಜಾಗ ಬಿಡಪ್ಪ, ಕುಂದಿರ್ತೀನಿ ಇಲ್ಲಿ ಕೆಳಗೆ, ಹೊರಗೆ ಕುಂದಿರ್ತೀನಿ, ಗುಡಿಸಲು ಹೊರಗೆ ಕುಂದಿರ್ತೀನಿ, ನಾನೇನು ಒಳಗೆ ಬರಂಗಿಲ್ಲ. ಒಂದು ಚೂರು ನನ್ನ ಮುಖ, ಮೂಗ, ಕಣ್ಣ, ಮಾರಿ ಒಂದು ಸ್ವಲ್ಪ ಸೆಕಿ ಒಲಿ ಬರಂಗ ಮಾಡು, ನನ್ನ ಬದುಕಿಸು, ಈ ಸಾಯಂಕಾಲಕತ್ತು ನನಗ ಮೈಯೆಲ್ಲ ಮರಗಟ್ಟದ ಅಂತ. ಹಂಗ ಆಯ್ತು, ಮುಖ ಒಳಗಿಡ, ಮುಖ ಒಳಗಿಟ್ಟು ಒಂದೀಟ ಮುಖ ಒಳಗಿಟ್ಟು ಒಳಗೆ ಅವನ ಹೆಂಡತಿ ಮಕ್ಕೊಂಡಿರ್ತಾಳ, ಎದ್ದು ನೋಡ್ತಾಳ, ಇದೇನಿದು ಅಂತಾರ, ಇದೇನಿದು ಒಂಟಿ. ಒಂಟಿ ಅಂದ್ರೆ ಈಟೆ ಇರ್ತದ ಏನಿದು, ಇದ್ರದ್ದು ಎಲ್ಲ ಭಾಗ ಹೊರಗದ, ಭಾರಿ ದೊಡ್ಡದದ ಹೊರಗ, ಬರೀ ಮುಖ ಇರ್ತದ ಅಷ್ಟೇ ಸೆಕಿ ಸಲುವಾಗಿ. ಒಂಟಿ ಭಾರಿ ಇದ್ದಂಗದ ನಿಮ್ಮ ಒಳಗದ ಚೇತನ, ಗುಡಿಸಲ್ದೊಳಗಿಂದು ಒಂಟಿ ಮುಖ ಇದ್ದಂಗದ. ಅದು ಗುಡಿಸಲ್ದಾಗ ಏಟ್ ಕಾಣ್ತದ ಅದ್ರ ಮುಖ ಅಟ್ಟೆ ಅದ ಅನ್ನೋದು ಒಂಟಿ, ತಿಳಿತಾ? ಗುಡಿಸಲ್ದಾಗ ತೂರಿಸಿಕೊಂಡಂತ ಒಂಟಿ ಮೂಕ ಅಷ್ಟೇ ಅದು ಇರೋದು. ಆಕ್ಚುಲ್ ಅದು ಒಂಟಿ ಭಯಂಕರ ದೊಡ್ಡದ ಹೊರಗದು. ಈ ಗುಡಿಸಲ್ದು 3 ಪಟ್ಟು ಕೂತದ ಹೊರಗದು, ಜಗದಾಗಲ್ಲ, ಮುಗಿಲಾಗಲ್ಲ, ಮೀಗೆಯಾಗಲ್ಲ ಕೂತದ. ಅಂತ ಚೇತನ ಅದ ನಿಮ್ಮಲ್ಲಿ. ಆ ಚೇತನ ಏನದಲ್ಲ, ದಟ್ ಈಸ್ ಹೀರೋ. ಅದೇ ಮುಖ್ಯ ವಸ್ತು, ಅದೇ ಎಲ್ಲ ವ್ಯವಹಾರಗಳಿಗೆ ಕಾರಣ, ಅದೇ ಎಲ್ಲ ಕಡೆ ತುಂಬಿ ತುಳಕ್ಲಕತ್ತದ. ಆ ಸಾಕ್ಷಿ ಚೇತನ ಕರೆಂಟ್ ಆದ ಇಲ್ಲ ಅಂತ ಹೇಳಕ್ಕೆ ಊರ್ ತುಂಬ ಲೈಟ್ ಕಂಬಗಳಿಗೆ ಟೆಸ್ಟರ್ ಇಟ್ಟು ನೋಡೋದು ಬೇಕಾಗಿಲ್ಲ. ನಿಮ್ಮೊಳಗಿನ ಬಲ್ಬ್ ಬೆಳತದ, ಕರೆಂಟ್ ಆದ ಇಲ್ಲ. ಹಂಗ ನಿಮ್ಮೊಳಗಿನ ಬಲ್ಬ್ ಇದ್ದಂಗ ಅದು, ಮನೆಯಾಗಿಂದು ಬಲ್ಬ್ ಇದ್ದಂಗ ಅದು. ಇಡೀ ಊರ್ ತುಂಬ ಕಂಬದ ಕರೆಂಟ್ ಆದ ಇಲ್ಲ ಅನ್ನೋದು ನಿಮ್ಮ ಮನೆಯ ಬಲ್ಬ್ ಹೆಂಗೆ ಹೇಳ್ತದ, ಹಂಗ ಇಡೀ ಬ್ರಹ್ಮಾಂಡದ ತುಂಬಾ ತುಳುಕಿರುವಂತ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ, ಈ ಬ್ರಹ್ಮತ್ವದ ಎಲ್ಲಾ ಲಕ್ಷಣಗಳನ್ನ ನಿಮ್ಮಲ್ಲಿ ಇರುವಂತ ಸಾಕ್ಷಿ ಚೇತನವನ್ನೇ ಅರಿತದ. ಸಮುದ್ರದ ನೀರು ಎಂಥದ ರುಚಿ ಅಂತ ಹೇಳಿ ತಿಳ್ಕೋಬೇಕಾದ್ರ ಇಡೀ ಸಮುದ್ರ ಕುಡಿಯೋದು ಬೇಕಾಗಿಲ್ಲ, ಒಂದು ಹನಿ ನೀರು ಕುಡಿದ್ರೆ ಹೆಂಗೆ ಗೊತ್ತಾಗ್ತದೋ ಹಾಂಗ ಇಲ್ಲೇನದ, ನಿಮ್ಮೊಳಗಿರುವ ಸಾಕ್ಷಿ ಚೇತನದ ಮಹಿಮೆಯನ್ನ, ಮಹಾತ್ಮೆಯನ್ನ ನೀವು ಅರಿತಿರಿ ಅಂತಂದ್ರ ಇಡೀ ಬ್ರಹ್ಮವನ್ನ ಅರಿತಂಗ, ಇಡೀ ಬ್ರಹ್ಮಾಂಡವನ್ನ ಅರಿತಂಗ. ಅದಕ್ಕೆ ನಿಮ್ಮ ಸಾಕ್ಷಿ ಚೇತನದ ಕಡೆ ಟರ್ನ್ ಟುವರ್ಡ್ ದಿ ಟ್ರೂತ್ ಅಂತ ನಾವು ಬುದ್ಧ, ಯಾವುದು ಸತ್ಯ ಅದ ಅದ್ರ ಕಡೆ ಮುಖ ಒಳ್ಳಿದ್ರು, ಓ ಮಕ್ಕಳ್ರೆ ಅಂತ ನಾವು ಏನ್ ಸುಮ್ಮನೆ ಎಕಡೆರೆ ಏನೇನಾರು ಮಾಡ್ಕೊತ ಯಾಕೆ ತಿರುಗ್ತೀರಿ? ಟರ್ನ್ ಟುವರ್ಡ್ ದಿ ಟ್ರೂತ್, ತಿರುಗ್ರಿ, ಒಂದ್ ಸ್ವಲ್ಪ ಸಾಕ್ಷಿ ಚೇತನದ ಕಡೆ ತಿರುಗ್ರಿ. ತಿರುಗನ್ನ ಹೆಂಗ್ ತಿರುಗಬೇಕ್ರಿ? ವಿಷಯಗಳಲ್ಲಿ ಹರಿದಾಡುವ ಮನಸ್ಸನ್ನ ನಿಲ್ಲಿಸ್ಬೇಕು, ತಟಸ್ಥಗೊಳಿಸ್ಬೇಕು. ಮೊದಲು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಆಸೆ, ಆಮಿಷೆ. ಆಸೆ ಅಂದ್ರೆ ನಾವು ಪಡೋ ಆಸೆ, ಆಮಿಷ ಅಂದ್ರೆ ಇನ್ನೊಬ್ರು ತೋರ್ಸೋ ಆಸೆ. ಇವೇನೇನದವ ಇವೆಲ್ಲವುಗಳಲ್ಲಿ ನಾನು ಏನು ಬಡದಾಡಿ ಜೀವನ ಮಾಡ್ಲಕತ್ತೀನಿ, ಅವುಗಳನ್ನ ನಾವೇನ್ ಮಾಡ್ಬೇಕು? ತಟಸ್ಥಗೊಳಿಸ್ಬೇಕು. ಆ ಕಡೆ ಹೋಗ್ಲಾರ್ದಂಗ ಅವಕ್ಕೆ ನಿಲ್ಲಿಸ್ಬೇಕು. ಚಿಂತನ, ಧ್ಯಾನ ಮಾಡೋದಂದ್ರೆ ಇದೇ ತಟಸ್ಥೀಕರಣ. ಆಮೇಲೆ ಏನ್ ಮಾಡ್ಬೇಕು? ಅಲ್ಲಿ ಅದಕ್ಕೆ ಮಣ್ಣು ತಿನ್ನೋದು ನಿಲ್ಲಿಸಿದ ಮೇಲೆ ಹಣ್ಣು ತಿನ್ನೋದು ಕಲಿಸ್ಬೇಕು. ಅಂತಃಕರಣ ವೃತ್ತಿ ಏನದ? ಆಕ್ಟಿವ್ ಫೋರ್ಸ್ ಅದಾವ, ಎಂತ ಶಕ್ತಿ ಅದ. ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ತದ. ಮನಸ್ಸು ಮಾಡ್ತಾ ಇಲ್ಲ ಅಷ್ಟೇ. ನೀವು ಮನಸ್ಸು ಮಾಡಿದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಭಯಂಕರವಾದಂತ ನಿಮ್ಮ ಚೇತನ ಶಕ್ತಿ ಕೊಟ್ಟಾನ ಪರಮಾತ್ಮ ಒಳಗೆ. ನಾ ಮನಸ್ಸು ಮಾಡಿದ್ರೆ ಅದು ಮಾಡ್ಬೋದಿತ್ತು, ನಾ ಮನಸ್ಸು ಮಾಡಿದ್ರೆ ಇದು ಮಾಡ್ಬೋದಿತ್ತು. ಮನಸ್ಸು ಮಾಡಿಲ್ಲ. ಯಾಕೆ ಮಾಡಿಲ್ಲ? ಮಾಡಿಲ್ಲ ಅಷ್ಟೇ. ಮಾಡಿದ್ರೆ ಮಾಡ್ಬೋದಾಗಿತ್ತು, ಏನ್ ಬೇಕಾದ್ ಮಾಡ್ಬೋದಾಗಿತ್ತು. ಹಾಗೇನ್ ಮಾಡ್ಬೇಕು? ನಿಮ್ಮ ಮನಸ್ಸಿಗೆ ಬ್ರಹ್ಮದ ಚೇತನದ ಬಗ್ಗೆ ಬ್ರಹ್ಮಜ್ಞಾನದ ಶ್ರವಣ ಮಾಡ್ಲಿಕ್ಕೆ ಹಚ್ಬೇಕು ಸದ್ಗುರುನಾಥನ ಬಳಿ. ಅದೇ ಮನಸ್ಸಿಗೆ ಗುರುನಾಥ ಏನ್ ಹೇಳೋಣ ಅದನ್ನ ಕೇಳಿ ಒಂದ್ ಸ್ವಲ್ಪ ಮನನ ಮಾಡಪ್ಪ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಪಾಲ್ತು ಮಾತಾಡ್ಕೊತ, ಪಾಲ್ತು ವಿಚಾರ ಮಾಡ್ಕೊತ, ಪಾಲ್ತು ದಂಧ ಮಾಡ್ಕೊತ ಅಲ್ಲಿ ಇಲ್ಲಿ ತಿರುಗಬೇಡ. ಅದರೊಳಗೆ ಮುಳುಗ್ ಒಂದ್ ಸ್ವಲ್ಪ. ಮತ್ತೇನ್ ಮಾಡ್ಬೇಕು? ಅದನ್ನೇ ನಿಧಿಧ್ಯಾಸನ ಅಂದ್ರ ಅಪ್ರಯತ್ನ ಪೂರ್ವಕವಾಗಿ ನಾನು ಸದ್ರೂಪ ಬ್ರಹ್ಮ ಅದೀನಿ ಅಂತ ಪ್ರಯತ್ನ ಪೂರ್ವಕವಾಗಿ ತಿಳ್ಕೊಳ್ಳೋದು ಮನನ. ಅಪ್ರಯತ್ನ ಪೂರ್ವಕವಾಗಿ ಸದ್ರೂಪ ಬ್ರಹ್ಮನೇ ನೀವು ಆಗಿದ್ರಿ ಅಂತಂದ್ರೆ
ಬೆಕ್ಕದ ಬರಲಿ ವಿಕಾರ ಆಗಂಗಿಲ್ಲ, ನಿರ್ವಿಕಾರಿಗಳಾಗ್ಬಿಡ್ತೀರಿ, ಆನಂದ ಸ್ವರೂಪರಾಗ್ತೀರಿ ಅಪ್ರಯತ್ನ ಪೂರ್ವಕವಾಗಿ. ಆಮೇಲೆ ನಿಮ್ಮ ಸಾಕ್ಷಿ ಬ್ರಹ್ಮದ ಬಗ್ಗೆ ಸರಿಯಾದ ಜ್ಞಾನವುಳ್ಳಂತ ಚಿದ್ರೂಪ ಬ್ರಹ್ಮರಾಗಿರ್ತೀರಿ. ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಸರ್ವವನ್ನು ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ಏನ್ ಮಾಡ್ತಾನ? ತಿಳ್ಕೊತಾನ. ಇಂಥ ಒಂದು ವಿಚಾರ ಅದು ಅದಕ್ಕೆ ನಿಧಿಧ್ಯಾಸನ ಅಂತಾರ. ನಾನು ಇಂಥ ಒಂದು ಶ್ರೇಷ್ಠ ಜೀವಿ ಆಗ್ಬೇಕು, ಶ್ರೇಷ್ಠ ವ್ಯಕ್ತಿ ಆಗ್ಬೇಕು, ನಾನು ಬ್ರಹ್ಮ ಸ್ವರೂಪ ಆಗ್ಬೇಕು. ಬ್ರಹ್ಮವಿತ್ ಬ್ರಹ್ಮೈವ ಭವತಿ, ಬ್ರಹ್ಮಜ್ಞಾನವನ್ನ ಅರಿತಂತ, ಬ್ರಹ್ಮಭಾನ ಮಾಡಿಕೊಂಡಂತ ಬ್ರಹ್ಮ ಸ್ವರೂಪ ನಾನಾಗಬೇಕು. ಅದಕ್ಕಿಂತ ದೊಡ್ಡದು ಮಾಡ್ಲಕ್ಕ ಈ ಜಗತ್ನಾಗ ಏನಿಲ್ಲ, ನಾ ಹುಟ್ಟಿ ಬಂದು ನಿಂತದೇ ಮಾಡ್ಲಕ್ಕ ಅಂತೇಳಿ ಅದೇ ಮಾಡ್ಕೊತ ಕುಂದ್ರಬೇಕು. ಅದು ಬಿಟ್ಟರೆ ಮತ್ತೊಂದು ಅದಕ್ಕಿಂತ ದೊಡ್ಡ ಕೆಲಸ ಏನು ಇಲ್ಲ. ಹೀಗಾಗಿ ಉತ್ತಮ ಅಧಿಕಾರಿಗೆ ಯಾವುದು ಅಧಿಷ್ಠಾನ ಅಂತಂದ್ರೆ ನಿಮ್ಮ ಅಂತಃಕರಣ ಉಪಹಿತ ಚೇತನವಾದ ಸಾಕ್ಷಿ ಚೇತನವೇ ಉತ್ತಮ ಅಧಿಕಾರಿಗಾಗಿ ಹೇಳುವ ಅಧಿಷ್ಠಾನ. ಡಿಸೈಡ್ ಮಾಡ್ಕೋಬೇಕಿದು. ಎಷ್ಟು ದೊಡ್ಡವರಿದ್ರೆ ಗೊತ್ತಾಯ್ತಾ? ನಿಮ್ಮ ಮಹತ್ವ ನಿಮಗೆ ಗೊತ್ತಾಯ್ತಾ? ಆ ಸಾಕ್ಷಿ ಚೇತನ ನಿಮ್ಮ ನಿಜ ಸ್ವರೂಪ. ಉಳಿದದ್ದೆಲ್ಲ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ, ಚಿತ್ತ ಇವ್ಯಾವ ನಿಮ್ಮ ಸ್ವರೂಪ ಅಲ್ಲ. ಇವ್ಯಾವ ನಿಮ್ಮ ಸ್ವರೂಪ ಅಲ್ಲ. ಇವೆಲ್ಲ ಏನದಾವ? ಕಲ್ಪಿತ ಸ್ವರೂಪಗಳು. ಇವೆಲ್ಲ ಅಧ್ಯಸ್ಥ ಸ್ವರೂಪಗಳು, ನಾಮರೂಪಗಳು. ನಿಜವಾದ ನಿಮ್ಮ ಸ್ವರೂಪ ಅಂತಃಕರಣ ಉಪಹಿತ ಚೇತನವಾದ ಸಾಕ್ಷಿನೇ ನಿಮ್ಮ ನಿಜವಾದ ಸ್ವರೂಪ. ಅದಕ್ಕೆ ಅಧಿಷ್ಠಾನ ಅಂತ ಯಾವುದಕ್ಕ ನಿರ್ಣಯ ಮಾಡಿದ್ರಿಪ್ಪ? ಎರಡು ಶಬ್ದಗಳಲ್ಲಿ ಮುತ್ತಿನಂಗ ಮಾತಾಡಿ ಹೇಳಿಬಿಡ್ರಿ. ಅಧಿಷ್ಠಾನ 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 ಅಂತ ಅದರದೇ ಒಂದು ದೊಡ್ಡ ಪುರಾಣ ಹೇಳಿ ಕಡೆಗೆ ನಿರ್ಣಯ ಮಾಡಲಿಲ್ಲ ಅಂದ್ರೆ ಹಂಗ. ಕನಿಷ್ಠ ಅಧಿಕಾರಿಗೆ ಯಾವುದು? ಹಗ್ಗವೇ ಅಧಿಷ್ಠಾನ. ಹಗ್ಗ ಮತ್ತು ಲೌಕಿಕ ವಸ್ತುಗಳು ಏಸದವಲ್ಲ ಜಗತ್ತಿನೊಳಗ, ಆ ಎಲ್ಲ ವಸ್ತುಗಳಿಂದ ನಿಮಗೆ ಸುಖ ದುಃಖ ಏನು ಉಂಟಾಗ್ಲಕತ್ತದಲ್ಲ, ಅದು ನಿಮಗೆ ಸುಖ ದುಃಖ ಉಂಟಾಗದೇನು ಸರ್ಪ. ಅವು ಎಷ್ಟು ಲೌಕಿಕ ವಸ್ತುಗಳು ನಿಮಗೆ ಸುಖ ದುಃಖ ಕೊಡ್ಲಕತ್ತವಲ್ಲ, ಅವೆಲ್ಲ ಏನದವ? ಆ ಸರ್ಪ ಮತ್ತು ಶುಕ್ತಿ ಒಳಗಿನ ಬೆಳ್ಳಿ ಏನದವ? ಅವು ಸುಖ ದುಃಖ ಕೊಡ್ತಾವಲ್ಲ, ಅವಕ್ಕೆಲ್ಲ ಅಧಿಷ್ಠಾನ ಏನದ? ಲೌಕಿಕ ಜಡ ವಸ್ತುಗಳು. ಕನಿಷ್ಠ ಅಧಿಕಾರಿಗೆ ಅದು ಅಧಿಷ್ಠಾನ. ಮತ್ತ ಮಧ್ಯಮ ಅಧಿಕಾರಿಗೆ ಆ ಲೌಕಿಕ ವಸ್ತುಗಳ ಒಳಗೆ ಅವುಗಳ ಸಮಾನಾಕಾರವಾಗಿ, ಲೌಕಿಕ ವಸ್ತುಗಳ ಒಳಗೆ ಮತ್ತು ಅವುಗಳ ಸಮಾನಾಕಾರವಾಗಿ ವ್ಯಾಪಕವಾಗಿರುವಂತ, ಅದರೊಳಗೆ ವ್ಯಾಪಿಸಿರುವಂತ ಯಾವುದದು? ಚೇತನ. ವಸ್ತು ಉಪಹಿತ ಚೇತನ, ವಿಷಯ ಉಪಹಿತ ಚೇತನ ಅಂತಾರ. ಅದಕ್ಕೆ ರಜ್ಜು ಉಪಹಿತ ಚೇತನನು ಅಂತಾರ, ಶುಕ್ತಿ ಉಪಹಿತ ಚೇತನ ಅಂತಾರ, ಮೋಟು ಮರದ ಉಪಹಿತ ಚೇತನನು ಅಂತಾರ. ಆ ಉಪಹಿತ ಚೇತನ ಏನು? ಅಧಿಷ್ಠಾನ. ಯಾರಿಗೆ? ಮಧ್ಯಮ ಅಧಿಕಾರಿಗೆ. ಮತ್ತ ಉತ್ತಮ ಅಧಿಕಾರಿಗೆ ಆ ಉಪಹಿತ ಚೇತನದೊಳಗೆ ಹೋಗಿ ವೃತ್ತಿ ಉಪಹಿತ ಚೇತನದ ಮೂಲಕ ಸಂಗಮ ಹೊಂದುವ ನಿಮ್ಮ ಅಂತಃಕರಣ ಉಪಹಿತ ಚೇತನ ಸಾಕ್ಷಿ ಚೇತನ ಏನವಲ್ಲ, ಅದೇ ಉತ್ತಮ ಅಧಿಕಾರಿಗಾಗಿ ಏನದ? ಅಧಿಷ್ಠಾನ. ಸಾಕ್ಷಿ ಚೇತನ ನೋಡೋದಕ್ಕೆ 3.5 ಮೊಳ ಅದ. ಅದು ಹೊರಗೇನದ? ಒಂಟಿ ದೃಷ್ಟ ಅಂತ ಚಂದ ಅದ, ಜಗದಾಗಲ್ಲ, ಮುಗಿಲಾಗಲ್ಲ. ಸುಮ್ಮನೆ ನಿಮಗ ಒಂಟಿ ಒಳಗ್ ಮುಖ ಇಟ್ಕೊಂಡು ಕೂತದ, ಅಟ್ಟೆ ಕಾಣ್ಲಿಕ್ಕತ್ತದ ನಿಮಗೆ. ನಾನೇನ್ರಿ ಬಹಳ ಸಣ್ಣವದೀನಿ ಅಂತ ನಿಮಗೆ ಅನಿಸ್ತದ. ನೀವು ಬಹಳ ದೊಡ್ಡವರದಿರಿ, ಒಂಟಿ ಬಾರಿ ಇದ್ದಂಗೆ ಅದೀರಿ ನೀವು ಅಷ್ಟೇ.
ದೃಷ್ಟಾಂತ ಚಲೋ ಅದ ಇಲ್ಲ, ಸರಿ ಸೂಕ್ತ ಅದ ಇಲ್ಲ ದೃಷ್ಟಾಂತ? ಸೂಕ್ತ ಅದ. ಮತ್ತ ಹೊರಗಿರ ಒಂಟಿಗೆ ಮತ್ತ ಒಳಗ್ ಮುಖ ಇಟ್ಕೊಂಡು ಒಂಟಿ ಅವು ಭಿನ್ನದವ ಅಭಿನ್ನದವ? ಅಭಿನ್ನವಾಗ್ಯದ ದೃಷ್ಟ. ಒಳಗಿನ ಒಂಟಿ ಮುಖಕ್ಕ ಹೊರಗಿರ ಒಂಟಿ ಶರೀರಕ್ಕ ಜೀವೋ ಬ್ರಹ್ಮ ಇವನಾಪರ. ಒಳಗಿರಂತ ಸಾಕ್ಷಿ ಚೇತನ ಏನದಲ್ಲ, ಸಾಕ್ಷಿ ಚೇತನವೋ ಬ್ರಹ್ಮಚೇತನ ನಾಪರ ಅಷ್ಟೇ. ಒಳಗಿರಂತ ಸಾಕ್ಷಿ ಚೇತನ ಬ್ರಹ್ಮಚೇತನಕ್ಕಿಂತ ಭಿನ್ನವಾಗಿಲ್ಲ, ಅದು ಅಭಿನ್ನವಾಗಿದೆ. ಯಾವಾಗ ಈ ಸಾಕ್ಷಿ ಚೇತನ ನಿಮ್ಮ ಅನುಭವಕ್ಕೆ ತಂದುಕೊಂಡು ಹಿಂಗ ಅರ್ಥ ಮಾಡ್ಕೊತಿರ್ತೀರಿ, ಇವಾಗ ನೀವು ಬ್ರಹ್ಮ ಸ್ವರೂಪರೇ ಆಗಿರ್ತೀರಿ. ನಿಮ್ ಚಿದಾಭಾಸ, ನಿಮ್ಮ ಸ್ಥೂಲ ಶರೀರ, ನಿಮ್ಮ ಸೂಕ್ಷ್ಮ ಶರೀರ, ಕಿವಿ, ನಾಲಿಗೆ ಎಲ್ಲ ಓಟು ವೀಕ್ ಆಗಿಬಿಟ್ಟಿರ್ತಾವ. ಮಾತಾಡ್ಸಿದ್ರೆ ಮಾತಾಡ್ಲಕ್ ಬರಂಗಿಲ್ಲ, ಹೇಳಿದ್ರ ಕೇಳಕ್ ಬರಂಗಿಲ್ಲ. ಯಾಕಂತಂದ್ರ ಸೀದಾ ಡೈರೆಕ್ಟ್ ಬ್ರಹ್ಮ ಟು ಬ್ರಹ್ಮ. ಬ್ರಹ್ಮನಿಗೆ ಉಪದೇಶ ಮಾಡ್ತಿರ್ತಾನ, ಬ್ರಹ್ಮನಾಗಿ ಉಪದೇಶ ಮಾಡ್ತಿರ್ತಾನ. ಅವಾಗ ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರದ ಕೆಲಸಗಳು ಏನಿರಲ್ಲ, ಶಬ್ದಗಳು ಚಿದಾಭಾಸನ ಮಟ್ಟಿಗೆ ನಿಂತು ಬಿಡ್ತಾವ. ಅದರ ಅರ್ಥ ಬ್ರಹ್ಮನೇ ಆಗಿರ್ತದ. ಯಾರದ ಅರ್ಥ ಮಾಡ್ಕೊಳ್ತಿರ್ತಾರ ಅವರು ಬ್ರಹ್ಮ ಸ್ವರೂಪರೇ ಆಗಿರ್ತಾರ. ಹೀಗಾಗಿ ನಾನು ನಿಮ್ಗೇನಾರ ಮಾತನಾಡಿಸಿದ್ರೆ ಮಾತಾಡ್ಲಿಕ್ಕೆ ಬರಂಗಿಲ್ಲ. ನಿಮಗೆ ಖುಷಿ ಆಗಿರ್ತದೆ, ನಿಮಗೆ ಒಳ ಆನಂದದಾಗ ತುಂಬಿರ್ತೀರಿ. ನನ್ಗೆಲ್ಲ ಗೊತ್ತಾಗ್ತದ. ನೀವು ಆನಂದ ಹೊಂದಿ ಅಮೃತ ಸಮಾನರಾಗಿ ಅಮೃತ ಕಲಶಗಳಾದಾಗ ನಾ ಮತ್ತೆ ಹೊರಗೆ ಜಗತ್ತಿರ್ತೀನಿ. ನೀವು ಅವಾಗ ಯಾರು ಮಾತಾಡಲಾಗಿರಲ್ಲ ಅಂತೀನಿ. ಯಾಕೆ ಮಾತಾಡಲ್ಲ ಅಂತಂದ್ರೆ ಮಾತಾಡಬಾರ್ದತ್ ಗಪ್ ಕೂತಿರಲ್ಲ. ನೀವು ಬ್ರಹ್ಮ ಸ್ವರೂಪರಾಗಿರ್ತೀರಿ. ಅವಾಗ ನಿಶ್ಶಬ್ದರಾಗಿರ್ತೀರಿ, ನಿರಾಕಾರ ಆಗಿರ್ತೀರಿ. ಕಲ್ಲು ಕಟ್ಟದ ಮೂರ್ತಿ ಮಾಡೋ ಶಿಲ್ಪಿಗೆ ನಮಗ ಏನಾರ ವ್ಯತ್ಯಾಸ ಅದ ಏನು? ನಿಮಗ್ ಬ್ರಹ್ಮ ಸ್ವರೂಪ ಮಾಡ್ಲಕತ್ತೀವೇ ಇಲ್ಲ ನಾವು? ನೀವು ಶರಣಾಗತರಾಗಿ ಬ್ರಹ್ಮ ಸ್ವರೂಪ ಆಗ್ಲಕತ್ತೀರಿ. ನೀವು ಆಗ್ಲಕ್ ತಯಾರಿಲ್ಲ ಅಂದ್ರೆ ನಾವೇಂಗ್ ಮಾಡ್ಲಕ್ ಸಾಧ್ಯ? ಅದಕ್ಕ ಚೇತನ ಅಧಿಷ್ಠಾನವಾಗಿರುವಂತಹದ್ದನ್ನ ನೋಡೋರು ಯಾರು? ದೃಷ್ಟ. ಚೇತನ ಅಧಿಷ್ಠಾನಕ್ಕೆ ದೃಷ್ಟ ಯಾರು? ತಾನೇ ದೃಷ್ಟ, ತಾನೇ ದೃಶ್ಯ. ಹೌದಲ್ಲ? ದೃಶ್ಯನು ತಾನೇ, ದೃಷ್ಟನು ತಾನೇ. ಹೌದಾ? ಜಡ ಅಧಿಷ್ಠಾನ ಇದ್ದಾಗ ದೃಶ್ಯ ದೃಷ್ಟ ಭಿನ್ನ ಭಿನ್ನ. ಚೇತನ ಅಧಿಷ್ಠಾನ ಇದ್ದಾಗ ಚೇತನವೇ ದೃಷ್ಟ, ಚೇತನವೇ ದೃಶ್ಯ. ಏನು ದೃಶ್ಯ? ಇವೇ ಉಪಯುಕ್ತ ಚೇತನ ಅನ್ನೋದು ದೃಶ್ಯ, ಸಾಕ್ಷಿ ಚೇತನ ಅನ್ನೋದು ದೃಶ್ಯ, ಬ್ರಹ್ಮಚೇತನ ಅನ್ನೋದು ದೃಶ್ಯ. ಆ ಬ್ರಹ್ಮನನ್ನ ಯಾವ ಯಾವ ಶಬ್ದಗಳ ಮೂಲಕ ನಾವು ವರ್ಣನ ಮಾಡ್ತೀವಿ, ಸದ್ರೂಪ ಚಿದ್ರೂಪ, ಅವೆಲ್ಲ ದೃಶ್ಯಗಳು. ಅವುಗಳನ್ನ ಅರಿತೀವಲ್ಲ, ಅದು ದೃಷ್ಟ. ಈಗ ಶಿಷ್ಯ ಏನಂತನ, ತಾನೇ ದೃಷ್ಟ ತಾನೇ ದೃಶ್ಯ. ಇದು ಹೆಂಗಿರ್ತದ್ರಿ? ನನಗ ಸ್ವಲ್ಪ ಒಂದು ದೃಷ್ಟಾಂತ ಕೊಟ್ಟು ತಿಳಿದ್ರಿ. ಬ್ರಹ್ಮನಾಗಿ ಬ್ರಹ್ಮನ ನೆರೆದಂದ್ರೆ ಏನ್ರಿ ಇದು? ಹೆಂಗಿದು? ಬ್ರಹ್ಮನವು ಉಪದೇಶ ಮಾಡ್ಲಕತ್ತಾನ. ಉಪದೇಶ ಮಾಡುವಾಗ ಬ್ರಹ್ಮನೇ ಆಗಿದ್ದಾನೆ. ಮತ್ತ ಇನ್ನೊಬ್ಬ ಕೂತಿ ಕೇಳಕತ್ತಾನ, ಅವ ಶ್ರವಣ ಮಾಡ್ಲಕತ್ತಾನ ಬ್ರಹ್ಮ ವಸ್ತುವಿನ ಬಗ್ಗೆ, ಅವನು ಬ್ರಹ್ಮನೇ ಆಗ್ಯಾನ. ಇಬ್ಬರು ಮಧ್ಯ ಇರುವಂತ ಆ ಶಬ್ದಗಳು ಬ್ರಹ್ಮ ಸ್ವರೂಪವನ್ನೇ ತಾಳ್ಯವ. ಬ್ರಹ್ಮನು ಬ್ರಹ್ಮನಿಗಾಗಿ ಬ್ರಹ್ಮನಿಂದ ಬ್ರಹ್ಮವೇ ಉಪದೇಶ ಆಗ್ಲಕತ್ತದ ಅಂತ ಹಿಂಗ್ ಹೇಳಕತ್ತಿರಲ್ಲ. ಏನಿದು? ಹಿಂಗ್ಯಾಂಗಿದು?
ಹೆಂಗಿರ್ತದೆ ಇದು ಒಂದು ಸ್ವಲ್ಪ ತಿಳಿಸ್ರಿ. ಒಂದು ಸಣ್ಣದ ದೃಷ್ಟಾಂತ ಕೊಡ್ರಿ. ಇಲ್ಲಿ ನಾನು ಒಬ್ಬನೇ ಕುಂತಿಲ್ಲ, ನನಗೇನೋ ಅರ್ಥ ಆಗ್ಯದ, ಇನ್ನೊಂದಿಬ್ರು ಕೂತಾರಲ್ಲ ಮಧ್ಯಮ ಅಧಿಕಾರಿ ಕನಿಷ್ಠ ಅಧಿಕಾರಿ, ಅವ್ರಿಗೂ ಒಂದು ಸ್ವಲ್ಪ ತಿಳಿಯಂಗ ಒಂದು ಹೇಳ್ರಿ ಅಂದಾಗ ಇದನ್ನು ಸ್ಪಷ್ಟವಾಗಿ ನಿನಗೆ ತಿಳಿಬೇಕಾದ್ರೆ ಏನು ದೃಷ್ಟಾಂತಪ್ಪ ಅಂದ್ರೆ ನಿನಗೊಂದು ಕನಸು ಬಿದ್ದದ ಅಂತ ತಿಳ್ಕೋ. ಕನಸಿಗೆ ಅಧಿಷ್ಠಾನ ಯಾರು? ಹೊರಗಿನವ್ರು ಯಾರ್ಯಾರು ಅಧಿಷ್ಠಾನ ಅದಾರ ಕನಸಿಗೆ? ನಿಮ್ ಸಾಕ್ಷಿ ಚೇತನನೇ ಅಧಿಷ್ಠಾನ ಆಗ್ಯದ ಇಲ್ಲ ನಿಮ್ಮ ಒಳಗಿನ ಕನಸಿಗೆ? ಅಂತಃಕರಣ ಯಾವುದನ್ನ ಆಶ್ರಯ ಮಾಡ್ಯದ? ಸಾಕ್ಷಿ ಚೇತನವನ್ನು ಆಶ್ರಯ. ಅಂತಃಕರಣದೊಳಗಿರುವ ಏನವ ವಿಷಯಗಳಿರ್ಬೋದು, ವಾಸನೆಗಳಿರ್ಬೋದು, ಅವು ಏನಾಗ್ಯಾವ? ಮಲ್ಕೊಂಡು ನಿದ್ದೆ ಎತ್ತಿ ಬಿಟ್ಟದ. ನಿಮ್ಮ ಯಾವ ಇಂದ್ರಿಯಗಳು, ಶರೀರದ ಯಾವ ಭಾಗಗಳು, ಸ್ಥೂಲ ಶರೀರ ಏನೇನು ಕೆಲಸ ಮಾಡ್ತಾ ಇಲ್ಲ. ಆದರೆ ಸೂಕ್ಷ್ಮ ಶರೀರದೊಳಗ ಬ್ರಹ್ಮಾಂಡದಲ್ಲಿ ಏನೇನು ಮಾಡ್ಲಕ್ ಸಾಧ್ಯ ಅದ ಅದನ್ನೂ ಮಾಡ್ಲಕತ್ತೀರಿ. ಬ್ರಹ್ಮಾಂಡದಲ್ಲಿ ಜಾಗೃತಾವಸ್ಥೆಯಲ್ಲಿ ಏನೇನು ಮಾಡ್ಲಕ್ ಸಾಧ್ಯ ಆಗಿಲ್ಲ ಅದನ್ನೂ ಮಾಡ್ಲಕತ್ತೀರಿ. ಸ್ವಪ್ನದ ಲೋಕ ಜಾಗೃತಾವಸ್ಥೆಗಿಂತ ಬಹಳ ದೊಡ್ಡ ಲೋಕ. ಈ ಬಜಾರ್ದಾಗ ಹೋಗಾಗ ಯಾರೋ ಒಬ್ರು ಚಂದ ಕಂಡ್ರು. ಚಂದ ಕಂಡ ಮೇಲೆ ಇವ್ರ ಸಂಗಟ ಇರಬೇಕು, ಇವ್ರ ಸಂಗಟ ಮಾತಾಡ್ಬೇಕು, ಇವ್ರ ಸಂಗಟ ತಿರುಗಾಡಬೇಕು ಅಂತ ನಿಮಗೆ ಅನಿಸ್ತಿರ್ತದ. ಆಕರ್ಷಣೆ ಆಗ್ತದ. ಆಕರ್ಷಣೆ ಆದ ಹೊತ್ನಾಗ ನನಗ ನಿಮ್ ಸಂಗಟ ಇರಬೇಕು, ನಿಮ್ ಸಂಗಟ ಚಲೋ ತಿರುಗಾಡಬೇಕು, ನಾವು ನಿಮ್ ಬಲ್ಲಿ ಬರಬೇಕು ಅಂತ ಅನಿಸ್ಲಕತ್ತದ ಅಂತಂದ್ರ ಆ ಕಡೆಯವರು ಈ ಕಡೆಯವ್ರು ಕೂಡ ಜಗಳಕ್ಕೆ ಬಿದ್ದು ಬಿಡ್ತಾರೆ. ನಿಮ್ ಸಂಗಟ ಯಾರು ಮಾಡ್ಕೊಂಡ್ರಿ? ಅವ್ರ ಸಂಗಟ. ನಮ್ ಸಂಗಟ ಯಾರು ಮಾಡ್ಕೊಂಡ್ರಿ? ನಾವು. ನಮ್ಗೆ ಯಾಕೆ ಬಂದು ಹಿಂಗ್ ಗಂಟು ಬಿದ್ದೀರಿ? ನಮ್ದು ಮಾನ ಮರ್ಯಾದೆ ಯಾವ ಹಿಂಗ್ಯಾಕೆ ಮಾಡ್ತೀರಿ ಅಂತೇಳಿ ಬೈತಾರೆ. ಅದಕ್ಕೆ ನೀವೇನ್ ಮಾಡ್ತೀರಿ? ಆಯ್ತು ಬಿಡು ಅಂತೇಳಿ ಮನಸ್ಸು ಅಷ್ಟೇ ಹತ್ತಿ ಬಡ್ಕೊಂಡು ಕುಂದಿರ್ತೀರಿ. ಆಮೇಲೆ ಮಕ್ಕೊಂಡಾಗ ನಿದ್ದೆ ಹತ್ತದ ನೋಡ್ರಿ. ನಿದ್ದೆ ಹತ್ತಿದ ಮೇಲೆ ಅವ್ರಿಗೆ ಕರ್ಕೊಂಡು ಅಡ್ಡಾಡ್ತೀರ ಇಲ್ಲ ಕನಸ್ನಾಗ ಬಂದ್ಬಿಡ್ತಾರ ಅವ್ರು ನಿಮ್ ಮನಸ್ನಾಗಿದ್ದವ್ರು. ಜಾಗೃತಾವಸ್ಥೆಯಲ್ಲಿ ಲಿಮಿಟೆಡ್ ಕಂಪನಿ ಅದ. ಸ್ವಪ್ನಾವಸ್ಥೆಯಲ್ಲಿ ಏನದ? ಅನ್ಲಿಮಿಟೆಡ್. ಸ್ವಪ್ನಾವಸ್ಥೆಯಲ್ಲಿ ಅನ್ಲಿಮಿಟೆಡ್. ಜಾಗೃತಾವಸ್ಥೆಯಲ್ಲಿ ಸ್ವೀಟ್ ಅಂಗಡಿಯಾಗ ಸ್ವೀಟ್ ಅದ, ಜೇಬ್ನಾಗ ರೊಕ್ಕ ಇದ್ರೆ ತಿಲ್ಲಕ್ ಬರ್ತದ. ಸ್ವಪ್ನಾವಸ್ಥೆಯಲ್ಲಿ ಜೇಬ್ನಾಗ ರೊಕ್ಕ ಇಲ್ಲ ಅಂತಂದ್ರೂ ಬಕೆಟ್ ಗಟ್ಲೆ ಜಾಮೂನ್ ತಿನ್ಬಹುದು. ಅದೆಲ್ಲ ಎಲ್ಲಿ ನಡೆದದ? ಸಾಕ್ಷಿ ಚೇತನದ ಅಧಿಷ್ಠಾನತ್ವದಲ್ಲಿ ನಿಮ್ಮ ಅಂತಃಕರಣ ಏನ್ ಮಾಡ್ಲಕತ್ತದ? ನಾನಾ ರೀತಿ ಆಕಾರಗಳನ್ನು ತಾಳ್ಯದ. ಸ್ವಪ್ನದ ಎಲ್ಲಾ ದೃಶ್ಯಗಳು ಯಾರು ತಾಳ್ಯಾರ? ನೀವೇ ತಾಳಿರಿ. ನಿಮ್ಮ ಅಂತಃಕರಣನೇ ತಾಳ್ಯಾರ. ಹೊರಗಿಂದ ಯಾವುದರ ಬಂದದೇನಲ್ಲಿ? ನೀವೇ ದೃಶ್ಯ ಆಗಿರಿ. ಅದನ್ನು ನೋಡೋರು ಯಾರು? ನೀವೇ ದೃಷ್ಟ ಆಗಿರಿ. ಹೌದಾ ಇಲ್ಲ? ನಿಮ್ಮನ್ನು ಬಿಟ್ಟು ಬೇರೆ ಏನಾರ ಹೊರಗಿನ ವಸ್ತು ಅದೇನು ಸ್ವಪ್ನ ನೋಡುವಾಗ? ಅಧ್ಯಾಸ ನೀವೇ. ಅಧ್ಯಾಸ ನೀವೇ. ಸಾಕ್ಷಿ ಚೇತನ ಅಧಿಷ್ಠಾನ ನೀವೇ. ಎಲ್ಲ ನಿಮ್ಮೊಳಗೆ ನೋಡು. ಅದಕ್ಕೆ ತಾನೇ ದೃಶ್ಯ, ತಾನೇ ದೃಷ್ಟ, ತಾನೇ ಹೇಳವ, ತಾನೇ ಕೇಳವ, ತಾನೇ ಬ್ರಹ್ಮ ಅಂತ ಒಂದೇ ವಸ್ತುವಿನ ಬಗ್ಗೆ ಎಲ್ಲಾ ರೂಪ ಮಾಡಿ ಹೇಳಕತ್ತೀರಿ. ಕಾರು ಅವನೇ, ಡ್ರೈವರು ಅವನೇ, ಡೀಸೆಲ್ಲು ಅವನೇ, ಪೆಟ್ರೋಲು ಅವನೇ, ರೋಡು ಅವನೇ, ಅದ್ರೊಳಗೆ ಕೂತು ಪ್ರಯಾಣ ಮಾಡೋನು ಅವನೇ. ಎಲ್ಲ ಒಟ್ಟು ಬ್ರಹ್ಮ ಸ್ವರೂಪನೇ ಅನ್ಲಕತ್ತೀರಿ. ಇದು ಹೆಂಗ ಅಂತ ಕೇಳಿದಾಗ ಸ್ವಪ್ನದೊಳಗಿನ ಕಥೆ ಹೇಳ್ತಾನ. ಸ್ವಪ್ನದೊಳಗ ಜಾತ್ರೆ ನಡೆದ. ಜಾತ್ರೆ ಒಳಗ ದೇವ್ರ ಗುಡಿನೂ ಅವನೇ ಆಗ್ಯಾನ, ಗರ್ಭ ಗುಡಿನೂ ಅವನೇ ಆಗ್ಯಾನ, ಭಕ್ತನು ಅವನೇ ಆಗ್ಯಾನ, ಕಾಯಿ ಒಡೆಯವನು ಅವನೇ ಆಗ್ಯಾನ, ದೇವರು ಅವನೇ ಆಗ್ಯಾನ, ತೇರ್ನು ಅವನೇ ಆಗ್ಯಾನ, 10,000 ಮಂದಿ ಅವನೇ ಆಗ್ಯಾನ, ಜಾತ್ರೆ ಒಳಗಿನ ಅಂಗಡಿಗಳೆಲ್ಲ ತಾನೇ ಆಗ್ಯಾನ.
ಅಂಗಡಿಯಾಗಿನ ಗಿರಾಕಿಗಳು ಸಾವಿರಾರು ಮಂದಿ ವ್ಯಾಪಾರ ಮಾಡಿ ಸೌಂಡ್ ಮಾಡ್ಕೊತ ಒದರಾಡ್ಲಕತ್ತಾರೆ. ಎಲ್ಲನೂ ತಾನೇ ಆಗ್ಯಾರ. ಹೊರಗಿನವ್ರು ಯಾರ್ಯಾರು ಇಲ್ಲೇ ಇಲ್ಲ, ಎಲ್ಲನೂ ತಾನೇ ಆಗ್ಯಾನ. ಮತ್ತ ಅದನ್ನ ನೋಡ್ಲಕತ್ತಾವ ಯಾರು? ತಾನೇ ನೋಡ್ಲಕತ್ತಾನ. ದೃಷ್ಟ ಎಲ್ಲರೂ ಹೊರಗಿನವ ಅದಾನೆ ಅನ್ನೋದು ನಿಮ್ಮ ಕನಸು ನೋಡ್ಲಕ್ಕೆ ಯಾವ ಹೊರಗಿನವ ದೃಷ್ಟ ಬಂದನೇನು? ಈ ರೀತಿ ಅದ ನೋಡಪ್ಪ, ಇದನ್ನ ಅರ್ಥ ಮಾಡ್ಕೋ. ಹೇಗೆ ಸ್ವಪ್ನಕ್ಕೆ ಅಧಿಷ್ಠಾನವು ಸಾಕ್ಷಿ ಚೇತನವಿದ್ದು ಅದುವೇ ಸ್ವಪ್ನದ ದೃಷ್ಟ ಇದ್ದು ಹೇಗೆ ಇರುತ್ತದೆಯೋ ಹಾಗೆಯೇ ಸ್ವಪ್ನದ ದೃಷ್ಟ ಇರುತ್ತದೆ. ನಾವು ಸ್ವಪ್ನದ ವಸ್ತುಗಳನ್ನು ನೋಡುತ್ತಿದ್ದೇವೆ. ಆ ವಸ್ತುಗಳಿಗೆ ಯಾವುದು ಅಧಿಷ್ಠಾನವಾಗಿದೆ? ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆ. ಸಾಕ್ಷಿ ಚೇತನದ ಅಧಿಷ್ಠಾನದಲ್ಲಿ ಸ್ವಪ್ನ ತೋರುತ್ತಿದೆ. ಸ್ವಪ್ನ ಎಲ್ಲಿ ತೋರ್ಲಿಕ್ಕತ್ತದ? ನಿಮ್ಮೊಳಗಿನ ಸಾಕ್ಷಿ ಚೇತನದ ಅಧಿಷ್ಠಾನದಲ್ಲಿ ಸ್ವಪ್ನ ಅಧ್ಯಸ್ಥವಾಗಿ ತೋರ್ಲಿಕ್ಕತ್ತದ. ಆದರೆ ನೀವು ಸ್ವಪ್ನಕ್ಕೆ ತೈಜಸ್ ಜೀವ ಅಂತ ಹೇಳಿದ್ದೀರಲ್ಲ, ಜಾಗೃತದ ಅಭಿಮಾನಿ ವಿಶ್ವಜೀವ ಅಂತ ಹೇಳಿದ್ದೀರಲ್ಲ, ಸ್ವಪ್ನದ ತೈಜಸ್ ಅಂದಿರಿ, ಸುಷುಪ್ತಿಗೆ ಪ್ರಾಜ್ಞೆ ಅಂದಿರಿ, ಇವೆಲ್ಲ ಅಭಿಮಾನಿಗಳೇ ಹೊರತು ಅಧಿಷ್ಠಾನಗಳಲ್ಲ. ಅಧಿಷ್ಠಾನ ಯಾವುದು? ಸಾಕ್ಷಿ ಚೇತನ. ಅವಸ್ಥೆಯ ಅಭಿಮಾನಿ ದೇವತೆಗಳು ವಿಶ್ವಜೀವ, ತೈಜಸ್ ಜೀವ, ಪ್ರಾಜ್ಞೆ ಜೀವ ಅಂತ ಹೇಳಿರಲ್ಲಪ್ಪ. ಅಲ್ಲಿ 3 ಬೇರೆ ಬೇರೆ ಹೇಳಿರಿ. ಈಗ ನೋಡಿದ್ರೆ ಕನಸು ಒಂದೇ ಮಾಡ್ಲಕ್ ಹೊಂಟ್ರಿ ಅಲ್ಲ ಅಂತಂದಾಗ ಅಲ್ಲಿ ಏನ್ ಶಬ್ದ ಬಳಸಿದ್ರು? ಇದೇನದವ? ಈ ಜಾಗೃತ ಅವಸ್ಥೆಗೆ ಅಭಿಮಾನಿ ದೇವತೆ ವಿಶ್ವಜೀವ, ಸ್ವಪ್ನದ ಅಭಿಮಾನಿ ದೇವತೆ ತೈಜಸ್ ಜೀವ, ಸುಷುಪ್ತಿಗೆ ಅಭಿಮಾನ ದೇವತೆ ಪ್ರಾಜ್ಞೆ ಜೀವ. ನಿಮ್ಮ ದೇವತೆಗಳು ಯಾರು ಅಂದ್ರೆ ಇವರು ಲಕ್ಷ್ಮೀ, ಸರಸ್ವತಿ, ಬ್ರಹ್ಮ, ವಿಷ್ಣು, ರುದ್ರ ಅಲ್ಲ. ನಿಮಗೆ ನಿಜವಾದ ದೇವತೆಗಳ ಯಾರು? ಇವರು ಸ್ವಪ್ನದಲ್ಲಿ ಯಶಸ್ವಿಯಾಗಿ, ಜಾಗೃತದಲ್ಲಿ ಯಶಸ್ವಿಯಾಗಿ, ಸುಷುಪ್ತಿಯಲ್ಲಿ ಯಶಸ್ವಿಯಾಗಿ ನಿಮ್ಮ ಜೀವನವನ್ನ ಮುಂದುವರಿಸಿಕೊಂಡು ಬರ್ತಾ ಇರೋಂಥ ದೇವತೆಗಳಿವರು. ವಿಶ್ವ, ತೈಜಸ್, ಪ್ರಾಜ್ಞ ಇವೇ ನಿಮ್ಮ ದೇವತೆಗಳು. ಇವೆಲ್ಲ ಏನದವ? ಅಭಿಮಾನಿ ದೇವತೆಗಳು. ಆವಸ್ಥೆ ಅಭಿಮಾನಿ ದೇವತೆಗಳು. ಇವು ಅಧಿಷ್ಠಾನಗಳಲ್ಲಪ್ಪ. ಅಧಿಷ್ಠಾನ ಅಂತಂದ್ರೆ ನಿನ್ನ ಸಾಕ್ಷಿ ಚೇತನವೇ ಅಧಿಷ್ಠಾನ. ಬರವು ಹೋಗವಕ್ಕೆ ಅಧಿಷ್ಠಾನ ಅನ್ನಂಗಿಲ್ಲ. ಬಂದು ಹೋಗ್ತಾವ. ಜಾಗೃತಾವಸ್ಥೆಯೊಳಗಿದ್ದ ದೇವತೆ ಸ್ವಪ್ನದಾಗಿಲ್ಲ, ಸ್ವಪ್ನದಾಗಿದ್ದದು ಸುಷುಪ್ತಿಗಿಲ್ಲ, ಸುಷುಪ್ತದಾಗಿದ್ದದು ಜಾಗೃತದಾಗಿಲ್ಲ. ಇವು ಬರೋವಕ ಹೋಗವಕ ದೇವ್ರ ಅನ್ನಂಗಿಲ್ಲ. ದೇವತೆಗಳಂತ ಬರವು ಹೋಗವು. ಇರೋದು ಯಾವಾಗಲೂ ಒಂದೇ ಕಾಲದಲ್ಲಿ ಒಂದೇ ರೀತಿ ಇರೋದು ದೇವರ. ಅದಕ್ಕೆ ಇವೆಲ್ಲ ಅಭಿಮಾನಿಗಳೇ ಹೊರತು ಅಧಿಷ್ಠಾನಗಳಲ್ಲ. ಅಭಿಮಾನಿಗಳೇ ಬೇರೆ, ಅಧಿಷ್ಠಾನಗಳೇ ಬೇರೆ. ಸ್ವಪ್ನಕ್ಕೆ ಸಾಕ್ಷಿ ಚೇತನವೇ ಅಧಿಷ್ಠಾನ ಮತ್ತು ಅದುವೇ ದೃಷ್ಟ ಆಗಿದೆ. ರೆಡ್ ಲೈನ್ ಬರ್ಕೊಂಡ್ಬಿಡ್ಬೇಕಿದು. ಸ್ವಪ್ನಕ್ಕೆ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆ ಮತ್ತು ಅದುವೇ ದೃಷ್ಟ ಕೂಡ ಆಗಿದೆ. 3ನೇ ದೃಷ್ಟ ಅಂತ ಒಬ್ಬ ಬೇರೆ ಅದನ್ನಂತ ಹೇಳ್ಬೇಕಂದ್ರೆ 3ನೇ ದೃಷ್ಟ ಇಲ್ಲ ಅಲ್ಲಿ. ಸಾಕ್ಷಿ ಚೇತನವೇ ಆ ಸ್ವಪ್ನಕ್ಕೆ ಏನಾಗ್ಯದ? ಅಧಿಷ್ಠಾನನೂ ಆಗ್ಯದ. ಮತ್ತೇನಾಗ್ಯದ? ಅದು ಚೇತನ ಆ ಕನಸನ್ನ ವೀಕ್ಷಣೆ ಮಾಡುವಂತ, ನೋಡುವಂತ ದೃಷ್ಟನೂ ಆ ಸಾಕ್ಷಿ ಚೇತನನೇ ಆಗ್ಯದ. ಅದೇ ರೀತಿ ಜಗತ್ತಿಗೆ ಆತ್ಮನೇ ಅಧಿಷ್ಠಾನವಾಗಿದ್ದಾನೆ. ನಿಮ್ಮೊಳಗೇನು ಸಾಕ್ಷಿ ಚೇತನ ಅದಲ್ಲ, ಅದೇ ಅಧಿಷ್ಠಾನ ಆಗ್ಯದ ಮತ್ತು ಆತ್ಮನೇ ದೃಷ್ಟ ಆಗಿದ್ದಾನೆ. ಎಂತ ಉದ್ಗಾರ ಇದು ನಿಶ್ಚಲದಾಸರದು. ಜಗತ್ತಿಗೆ ಆತ್ಮನೇ ಅಧಿಷ್ಠಾನವಾಗಿದ್ದಾನೆ ಮತ್ತು ಆತ್ಮನೇ ದೃಷ್ಟ ಆಗಿದ್ದಾನೆ. ಇದರ ಶಂಕ ಸಮಾಧಾನಗಳನ್ನ ಸ್ಥೂಲ ದೃಷ್ಟಿಯಿಂದ ಸರ್ಪಕ್ಕೆ ಅಧಿಷ್ಠಾನ ರಜ್ಜುವೆಂದು ಗ್ರಹಿಸಿ ಹೇಳಿರುತ್ತದೆ. ಸ್ಥೂಲ ದೃಷ್ಟಿಯಿಂದ ಸರ್ಪಕ್ಕೆ ಅಧಿಷ್ಠಾನ ಯಾವುದು? ರಜ್ಜು ಅಂತ ಹೇಳಿರುತ್ತೀವಿ. ಆದರೆ ಸಿದ್ಧಾಂತ ಮತದಲ್ಲಿ ಮಾತ್ರ ಸರ್ಪಕ್ಕೆ ಅಧಿಷ್ಠಾನ ಸಾಕ್ಷಿ ಚೇತನವೇ ಆಗಿದೆ ಮತ್ತು ಅದುವೇ ದೃಷ್ಟ ಆಗಿರುತ್ತದೆ.
ಆದ್ದರಿಂದ ಎಲ್ಲ ಕಲ್ಪಿತಗಳಿಗೆ ಅಧಿಷ್ಠಾನವೇ ದೃಷ್ಟ ಇರುತ್ತದೆ. ದೃಷ್ಟ ಬೇರೆ ಇರುತ್ತಾನೆ ಎಂಬ ಶಂಕೆ ಸಮಾಧಾನಗಳು ಸಂಭವಿಸುವುದಿಲ್ಲ. ದೃಷ್ಟ ತಾನೇ ಅಧಿಷ್ಠಾನನೇ ದೃಷ್ಟ ಆಗಿರ್ತಾನ. ಅವ ಬೇರೆ ಅದನಂತೇಳಿ ದೃಷ್ಟ ಅಂತ ನೀನೇನರೇ ಅದನ್ನು ನೋಡವ, ಇದು ಬ್ರಹ್ಮ ಇದು ಜಗತ್ತು ಅಂತೇಳಿ ಭಿನ್ನವಾಗಿ ನೋಡವ ಇರಂಗಿಲ್ಲ. ಆ ಬ್ರಹ್ಮನೇ ಜಗತ್ತಿಗೆ ಅಧಿಷ್ಠಾನನೂ ಆಗ್ಯಾನ, ಬ್ರಹ್ಮನೇ ಜಗತ್ತಿಗೆ ದೃಷ್ಟ ಆಗ್ಯಾನ. ಹೀಗಾಗಿ ಜಗತ್ತಿಗೆ ಆಧಾರವಾಗಿರುವಂತ ವಸ್ತು ಯಾವುದು? ಬ್ರಹ್ಮ. ಮತ್ತ ಆ ಬ್ರಹ್ಮ ಏನದ? ಎಂತ ಸ್ವರೂಪ ಅದದು? ಬ್ರಹ್ಮದ್ದು ಆನಂದ ಸ್ವರೂಪ ಅದ. ಬ್ರಹ್ಮ ಆನಂದ ಸ್ವರೂಪ ಅದನ ಇಲ್ಲ? ಬಂಗಾರ ಸಾಮಾನದಾಗ ಎಲ್ಲಾರ ಕಬ್ಬಣ ಕಲ್ಸಿರ್ತಾರೇನ್ರಿ? ಆಭರಣದೊಳಗ ಬಂಗಾರನೇ ಮಾಡ್ಯಾರ, ಕಬ್ಬಣ ಇಲ್ಲೇ ಇಲ್ಲ ಅಲ್ಲಿ. ಹಂಗಾಗಿ ಜಗತ್ತು ಏನು ಆದಲ್ಲ, ಆ ಜಗತ್ತು ಅದಕ್ಕೆ ಆಧಾರ ಅಧಿಷ್ಠಾನ ಯಾರದಾರ? ಬ್ರಹ್ಮನೇ ಅದನ. ಬ್ರಹ್ಮನಿಂದಲೇ ಈ ಜಗತ್ತಾಗ್ಯದ, ಬ್ರಹ್ಮನೇ ಅದ್ರೊಳಗ ಹೊರಗೆ ಕೂಡಿ ಅದನ. ಆ ಬ್ರಹ್ಮನನ್ನು ನೋಡೋ ತಮ್ಮ ನೀನು. ಅಧಿಷ್ಠಾನ, ಆಧಾರ, ಸಾಮಾನ್ಯ, ವಿಶೇಷ ಏನೆಲ್ಲ ತಿಳ್ಕೊಂಡು ಅದರೊಳಗೆ ತುಂಬಿ ತುಳುತ್ತಾ ಇರೋ ಬ್ರಹ್ಮನನ್ನ ನೋಡು. ಯಾವಾಗ ನೀನು ಪ್ರಯತ್ನ ಪಟ್ಟು ಬ್ರಹ್ಮನನ್ನ ನೋಡ್ತಿ, ನೀನು ಆ ಬ್ರಹ್ಮನೇ ಬ್ರಹ್ಮ ಸ್ವರೂಪನೇ ಆಗಿರ್ತಿದಿ. ಆ ಬ್ರಹ್ಮನ ಸ್ವರೂಪ ಏನು? ಸದ್ರೂಪ, ಚಿದ್ರೂಪ, ಆನಂದ ರೂಪ ಅದ. ಅದರ ಸ್ವರೂಪಗಳೆಲ್ಲ ನಿನ್ನೊಳಗೂ ಬರ್ತಾವ. ನೀನು ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಆಗ್ತಿ. ಆ ಆಧಾರ ಅಧಿಷ್ಠಾನವಾದ ಬ್ರಹ್ಮನನ್ನು ನೋಡೋದು ಬಿಟ್ಟು ನೀ ನಾಮರೂಪಾತ್ಮಕ ನೋಡ್ತಲ್ಲ, ಅದು ನಿನಗೆ ಏನ್ ಮಾಡ್ತದ? ದುಃಖ ಕೊಡ್ತದ. ನಿಜವಾಗಿ ನೋಡಿದ್ರೆ ಅಲ್ಲಿ ಜಗತ್ತ ಬ್ರಹ್ಮನಿಂದ ಸೃಷ್ಟಿಯಾಗಿ ಬ್ರಹ್ಮನಿಂದ ತುಂಬಿಕೊಂಡದ. ಹೀಗಾಗಿ ನೀನು ಬ್ರಹ್ಮ ಸ್ವರೂಪ ಆದಿ ಅಂತಂದ್ರೆ ಇಲ್ಲದ ದುಃಖ ಎಲ್ಲಿಂದ ನಿನಗೆ ನಿವೃತ್ತಿ ಮಾಡ್ಲಿ? ದುಃಖನೇ ಇಲ್ಲ. 152ನೇ ವಿಷಯಾಂಕ ಗುರು ಹೇಳ್ತಾನ, ಹೇ ಶಿಷ್ಯನೇ, ಸಂಸಾರ ರೂಪ ದುಃಖ ನಿನ್ನಲ್ಲಿ ಮಿಥ್ಯ ಭ್ರಾಂತಿಯಾಗಿ ತೋರುತ್ತಿದೆ. ಆ ಮಿಥ್ಯದ ನಿವೃತ್ತಿ ಇಚ್ಛೆ ಸಂಭವಿಸುವುದಿಲ್ಲ. ನಿನಗೊಂದು ಭ್ರಾಂತಿಯಾಗಿ ತೋರ್ಲಕತ್ತದ, ಅದಕ್ಕೆ ನಿನಗ ಇಚ್ಛೆ ಸಂಭವಿಸ್ತದ. ಅದು ಇಚ್ಛೆ ಪಡ್ತಲ್ಲ, ಅದು ಏನು ಅರ್ಥ ಇಲ್ಲದ ಇಚ್ಛೆ. ನೀನು ನನ್ನ ದುಃಖ ದೂರ ಆಗಲಿ, ನನ್ನ ಕಷ್ಟ ದೂರ ಆಗಲಿ ಅಂತೆಲ್ಲ ನಿನ್ನ ಸ್ವರೂಪದ ಬಗ್ಗೆ ನಿನಗ ಅರಿವು ಇಲ್ಲದಕ್ಕ ನೀ ಬೇರೆ ಏನೇನೋ ತಿಳ್ಕೊಂಡು ದುಃಖಿಯಾಗಿ ಕಷ್ಟದಾಗದಿ ನೀನು. ಆ ಮಿಥ್ಯದ ನಿವೃತ್ತಿಯ ಇಚ್ಛೆ ಸಂಭವಿಸುವುದಿಲ್ಲ. ಅದು ಎಂದೂ ಇಚ್ಛೆ ಈಡೇರಂಗಿಲ್ಲ. ನೀನು ದುಃಖನೇ ಇಲ್ಲ ಅಂದ್ಮೇಲೆ ಅದನ್ನು ನಿವೃತ್ತಿ ಹೆಂಗ್ ಮಾಡಬೇಕು? ಯಾವುದು ಮಿಥ್ಯವಾಗಿದೆಯೋ ಅದನ್ನು ನಿವೃತ್ತಿ ಮಾಡಿಕೊಳ್ಳಬೇಕೆಂಬ ಇಚ್ಛೆಯು ಸಂಭವಿಸುವುದಿಲ್ಲ. ಮಿಥ್ಯವಾದ ದುಃಖ ನಿವೃತ್ತಿ ಮಾಡ್ಕೋತೀನಿ ಅಂದ್ರೆ ಹೆಂಗ್ ಮಾಡ್ಕೋತಿ? ಸತ್ಯವಾದ ದುಃಖ ಇದ್ದರೆ ನಿವೃತ್ತಿ ಮಾಡ್ಕೋತಿದ್ದಿ. ಮಿಥ್ಯವಾದ ದುಃಖಕ್ಕೆ ನಿವೃತ್ತಿ ಹೆಂಗ್ ಮಾಡ್ಕೋತಿದ್ದಿ ನೀನು? ಅದನ್ನ ಸುಳ್ಳು ಅಂತ ತಿಳಿದುಕೊಂಡು ಬಿಡು. ನಿನಗೇನು ಸಂಸಾರ ಕಷ್ಟ, ದುಃಖ, ಮತ್ತೇನು ಚಿಂತೆ ಅದಲ್ಲ, ಇದೆಲ್ಲ ಸುಳ್ಳು, ವಿಷಮ ಸಂಸಾರವಿದನು ಕನಸೆಂದು ತಿಳಿದು ಬಿಟ್ಟು ಬಿಡು. ಅದರ ಬಗ್ಗೆ ತಾಪ ಬಾಧೆ ಪಡೋದು ಬಿಟ್ಟುಬಿಡು ಸ್ವಲ್ಪ. ಎಲ್ಲನೂ ಬ್ರಹ್ಮ ಸ್ವರೂಪವಾಗಿ ಬ್ರಹ್ಮದ ಲೀಲೆಯೇ ಇರುವಾಗ ನೀನ್ಯಾಕಷ್ಟು ದುಃಖಿ ಆಗ್ತೀವೋ ತಮ್ಮ? ನೀನು ಬ್ರಹ್ಮ ಸ್ವರೂಪನೇ ಇದೆಯಾ? ಹೆಂಗಿರ್ಬೇಕಪ್ಪ? ಎಂತ ದೃಷ್ಟಾಂತ ಕೊಡ್ತಾರೆ? ಎಷ್ಟು ದೃಷ್ಟಾಂತಗಳು ಎಲ್ಲಾರ ಕೊಟ್ಟಾರನ್ರಿ? ಯಾರೇ ಅಲ್ಲರಿ, ನಮಗೆ ದುಃಖ ಆಲಕತ್ತದ, ನೀವೇನಿದು ಸುಳ್ಳು ಅಂತೇಳಿ ಮರ್ತು ಬಿಡು ಅಂತೀರಿ. ಹೆಂಗಿದು? ಸುಳ್ಳತ್ತು ಮರ್ತು ಬಿಡು ಅಂತೀರಿ, ಹೆಂಗಿದು? ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಹೌದಪ್ಪ, ನಿನಗೆ ದುಃಖ ಕೊಡ್ಲಕ್ಕ ಒಬ್ಬ ವ್ಯಕ್ತಿ ಅದನ, ನಿನಗೆ ಕಷ್ಟ ಕೊಡ್ಲಕ್ಕ ಆ ವ್ಯಕ್ತಿ ಅದನ, ಒಬ್ಬ ಭಯಂಕರ
ಕಷ್ಟದ ವ್ಯಕ್ತಿ ಅದನ, ನಿನ್ನ ಜೀವನನೇ ಉಸಿರುಗಟ್ಟಿ ಸಾಯಂಗ ಮಾಡ್ಯಾನ ಅಂತ ವ್ಯಕ್ತಿ ಅದನ. ಅವನಿಗೇನಂತಿ ನೀನು ದುಶ್ಮನ್ ಅಂತಿದಿ. ಅವನು ನೆನೆಸ್ಕೊಂಡ್ರೆ ನಿನಗೆ ತ್ರಾಸ ಆಗ್ತದ. ಅಂತದ್ರಾಗ ಏನಾಯ್ತು, ಜಾದು ನೋಡ್ಲಕ್ ಹೋಗಿರಿ. ಜಾದು ನೋಡ್ಲಕ್ ಹೋದ ಹೊತ್ನಾಗ ನಿನ್ ದುಶ್ಮನನ ಹೆಸರು ಹೇಳು ಅಂತ ಕೇಳದ ಜಾದುಗಾರ. ಅವನ ಹೆಸರು ಹೇಳ್ದಿ, ಎಲ್ಲಿರ್ತಾನ ಅಂತ ಕೇಳಿದ್ರೆ ಅವನ ಅಡ್ರೆಸ್ ಹೇಳ್ದಿ. ಅಲ್ಲಿ ಏನ್ ಮಾಡ್ದ ಜಾದುಗಾರ, ಆ ದುಶ್ಮನಗ ಸೃಷ್ಟಿ ಮಾಡಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ಬಿಟ್ಟ. ಇಲ್ಲದ ನಾನು ದುಶ್ಮನ್, ಇವನಿಗೇನ್ ಮಾಡ್ತೀವಿ ಮಾಡ, ನೀನ್ ಎದುರು ನಿಂದಿರ್ಸಿ ನೋಡು. ನಿಮ್ ದುಶ್ಮನ್ ನಿಮ್ ಕಣ್ಣೆದುರಿಗೆ ನಿಂತಾನ, ಅವಾಗ ದುಶ್ಮನಿಗೆ ನೋಡಿ ನೀವು ನಗ್ತಿರೋ, ಅಳುತ್ತಿರೋ, ಭಯ ಪಡ್ತಿರೋ, ದುಃಖ ಪಡ್ತಿರೋ. ನೀವದಿರಿ ಜಾದುಗಾರನ ಬಲ್ ಜಾದು ನೋಡ್ಲಕ್ ಹೋಗಿರಿ, ಅಲ್ಲಿ ನೀವು ದುಶ್ಮನ್ ಬಂದನ. ಆ ದುಶ್ಮನಿಗ ಹೊಡಿದು ಕೊಲ್ಲಕ್ ಹೋಗ್ತೀರ, ಏನೇ ನೋಡಿ ನಗ್ತಿರೋ. ಎಷ್ಟು ಚಂದ ದೃಷ್ಟಾಂತ ಕೊಡ್ತಾನ. ಈ ಜೀವನದೊಳಗೆ ನಿಮ್ಗೆ ಕಷ್ಟ ಬಂತು ಅಂತಂದ್ರ ಅದ್ ಹೆಂಗದ, ಜಾದುಗಾರ ತೋರಿಸಿದ ದುಶ್ಮನ್ ಇದ್ದಂಗಂತ ತಿಳ್ಕೊ. ಆ ದುಶ್ಮನ್ ನೋಡಿದ ಕ್ಷಣನೇ ನೀವು ಅಲ್ಲಿ ನಗ್ಲಕ್ ಚಾಲು ಮಾಡ್ತೀರಿ. ಇದೇನಪ್ಪ ಅದ್ಭುತ, ಎಂತ ಜಾದು ಮಾಡ್ಲಕತ್ತಿದಿ, ನನ್ನ ದುಶ್ಮನಿಗೆ ತಂದು ಎದುರು ನಿಂದಿರ್ಸಿದಿ, ಬಾರಿ ಅದ ಬಿಡು ಅಂತೇಳಿ ನೀವು ನಗ್ಲಕ್ ಚಾಲು ಮಾಡ್ತೀರಿ. ಸಿಟ್ಟು ಇಲ್ಲ, ಭಯ ಇಲ್ಲ, ದುಃಖ ಇಲ್ಲ, ಅಳದಿಲ್ಲ. ನಿಮ್ ಜೀವನದೊಳಗೆ ಏನಾದರೂ ಕಷ್ಟ, ನೋವು, ಸಂಕಟ ಬರ್ಲಕತ್ತಿತ್ತಂದ್ರೆ ಜಾದುಗಾರ ತೋರಿಸಿದ ದುಶ್ಮನ್ ಅಂತ ಹೆಂಗ ನೀವು ನಕ್ಕೋತ ನೋಡ್ತೀರಿ, ಹಂಗ ನೋಡಕ್ ಹೋಗ್ರಿ ಅಷ್ಟೇ. ನಿಮ್ ಮನಸ್ಸಿನ ಸ್ಥಿತಿ ಹಂಗ ಮಾಡ್ಕೊಳ್ರಿ. ಒಬ್ಬ ಜಾದುಗಾರ ಯಾವನೋ ಒಬ್ಬ ಪುರುಷನಿಗೆ ತನ್ನ ಮಂತ್ರದ ಬಲದಿಂದ ಮಿಥ್ಯಾ ಶತ್ರುವನ್ನು ಸೃಷ್ಟಿಸಿದ. ಇವನು ನಿನ್ನ ಶತ್ರುವಿದ್ದಾನೆ ನೋಡು ಅಂತ ಹೇಳಿದಾಗ ಆ ಮನುಷ್ಯನು ಆ ಮಿಥ್ಯಾ ಶತ್ರುವನ್ನು ಹೊಡೆದು ಕೊಲ್ಲಲಿಕ್ಕೆ ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ. ಬದಲಾಗಿ ಶತ್ರುವನ್ನು ನೋಡಿ ನಗಲು ಆರಂಭಿಸುತ್ತಾನೆ. ನಗರಿ ಅಷ್ಟೇ. ಜಾದುಗಾರ ನಿರ್ಮಿತ ಶತ್ರುವನ್ನ ಕಡಿಯಲು ಕೊಡಲಿ ತರುವುದಿಲ್ಲ, ಕಾರಣ ಆ ಶತ್ರುವು ಮಿಥ್ಯವಾಗಿದ್ದಾನೆ. ಅದೇ ರೀತಿ ನಿಮ್ಮ ಜೀವನದೊಳಗೆ ಬರುವ ಸಂಕಟ, ದುಃಖ, ನೋವು ಏನೇನೋ ಅವೆಲ್ಲ ಮಿಥ್ಯ ಅದವ. ಅದೇ ರೀತಿ ಮಿಥ್ಯಾ ಸಂಸಾರವನ್ನ ನಿವೃತ್ತಿ ಮಾಡಿಕೊಳ್ಳಬೇಕೆಂಬ ಇಚ್ಛೆಯು ಸಂಭವಿಸುವುದಿಲ್ಲ. ವಿಷಮ ಸಂಸಾರವಿದನು ಕನಸೆಂದರಿ. ಕನಸಿನೊಳಗಿನ ದುಶ್ಮನಿಗೆ ನೋಡಿಕೆ ನೀವೇನರೇ ಅವನಿಗೆ ಕೊಲ್ಲಕ್ ಹೋಗ್ತೀರಿ ಅಂದ್ರೆ, ಕನಸಿನಾಗ ದಿನ ಬರ್ಲಕತ್ತನ, ಬಾಗ್ಲ ಕೊಡ್ಲಿ ಇಟ್ಕೊಂಡು ಮಕ್ಕಳನ್ನು ಬಂದಂದ್ರೆ ಹೊಡೆಮಂತ. ಆದ್ದರಿಂದ ಸಂಸಾರದ ನಿವೃತ್ತಿಗಾಗಿ ಯಾವುದೇ ಪ್ರಯತ್ನ ಮಾಡಬೇಡ. ನೀ ಏನು ಅದು ನಿವೃತ್ತಿಗಾಗಿ ಪ್ರಯತ್ನ ಮಾಡಬೇಡ. ಮತ್ತೇನ್ ಮಾಡಬೇಡ, ಎಲ್ಲ ಬಿಟ್ಟು ಸನ್ಯಾಸಿಯಾಗಿ ಎಲ್ಲೂ ಹೋಗಲೂ ಬೇಡ. ನಿಶ್ಚಲದಾಸರ ಒಂದು ಮಾರ್ಗದರ್ಶನ ಹೆಂಗದ ನೋಡ್ರಿ. ಎಲ್ಲ ಬಿಟ್ಟು ಸನ್ಯಾಸಿಯಾಗಿ ನೀ ಎಲ್ಲಿ ಹೋದ್ರೂ ನಿನ್ನ ದುಃಖ ನಿನ್ನ ಸಂಗಟೆ ಇರ್ತದದು. ದುಃಖ ನಿವೃತ್ತಿಗಾಗಿ ಎಲ್ಲರ ಓದ್ತೀನಿ ಅಂತಂದ್ರ ಅದು ನಿನ್ನ ಸಂಗಟೆ ಬರ್ತದ. ಎಲ್ಲ ಬಿಟ್ಟು ಎಲ್ಲರ ಅಡವಿ ಸೇರಿ ಸನ್ಯಾಸಿಯಾಗಿ ಹೋಗಬೇಡ. ಮತ್ತು ಸಂಸಾರದ ನಿವೃತ್ತಿಗಾಗಿ ಯಾವ ಪ್ರಯತ್ನ ಮಾಡಬೇಡ. ನೀನೇನ್ ಮಾಡು, ಅದನ್ನೆಲ್ಲ ಕನಸಂತ ತಿಳ್ಕೊ. ನೀನು ಏನ್ ಮಾಡ್ಬೇಕು, ನಿನ್ನ ಕೆಲಸ ಅಂದ್ರ ಬ್ರಹ್ಮ ದರ್ಶನ. ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಎಲ್ಲದರಾಗೂ ಬ್ರಹ್ಮನನ್ನೇ ಕಾಣು. ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ. ನೀನು ಯಾವಾಗ ಈ ರೀತಿ ಬ್ರಹ್ಮ ದರ್ಶನ ಮಾಡ್ಕೊತಿದಿ, ನೀನು ಬ್ರಹ್ಮ ಸ್ವರೂಪನೇ ಆಗ್ತಿದಿ. ಯಾವಾಗ ನೀನು ಬ್ರಹ್ಮ ಸ್ವರೂಪ ಆಗ್ತಿದಿ, ಆವಾಗ ನೀನು ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಆನಂದ, ಮೋಕ್ಷದ ಸಾಗರದಲ್ಲಿ ತೇಲಾಡ್ತಾ ಇರ್ತಿ. ಹಂಗ ಹೇಳೋಣ ದುಃಖ ಓದ್ತದನ್ರಿ ಯಾರದ್ರೆ? ಹಿಂಗೆಲ್ಲ ಕೂತ್ ಕತಿ ಹೇಳಿದ್ರೆ ಯಾರು ದುಃಖ ಓದ್ತದ್ರಿ? ಮತ್ತೀಗ ನೀವು ಸತ್ಸಂಗ ಬಿಟ್ರೆ ಸಾಕು, ಮತ್ತ ದುಃಖ ಹಂಗೇ ಇರ್ತದ. ಸತ್ಸಂಗದಾಗ ಕೇಳಕ ಬಹಳ ಚಂದ ರೀ. ಕರೆ ದುಶ್ಮನ್ ಎದುರು ಬಂದನಂತಂದ್ರೆ ನೋಡಿ ನಕ್ಕು ಬಿಡು, ನಗ್ಲಕ್ ಬರ್ತದೇನ? ಹಂಗ
ಅಂತನ ಶಿಷ್ಯ. ಇಲ್ಲಿ ತನಕ ಹೇಳಿದ ಪಾಠದ್ದು ಸಾರಾಂಶ ಇಷ್ಟದ. ಇದು ಜಾದೂಗಾರನ ದುಶ್ಮನ್, ಜಾದೂಗಾರ ತೋರಿಸಿದ ದುಶ್ಮನ್ ಅಂತೇಳಿ ತಿಳ್ಕೊಂಡು ನೀವೇನ್ ಮಾಡ್ರಿ, ನಕ್ ಬಿಡ್ರಿ ಅಂತ ಮಾರ್ಗದರ್ಶನ ಮಾಡ್ಯಾರ. ಆ ರೀತಿ ಮನಸ್ಸು ಹದ ಆಗ್ಬೇಕಾದ್ರ ಇನ್ನೂ ನಾವು ಬ್ರಹ್ಮ ದರ್ಶನದಲ್ಲಿ ಆಳವಾಗಿ ಹೋಗ್ಬೇಕಾಗ್ತದ. ಅದಕ್ಕೇನಾಗಿದೆ, ಬ್ರಹ್ಮ ದರ್ಶನ ಆಳ ಇಲ್ಲ ನಮಗೆ. ಜಾದೂಗಾರನ ದರ್ಶನ ಮತ್ತು ಜಾದೂಗಾರನ ದುಶ್ಮನ್ ತೋರಿಸಿದ ದರ್ಶನ ಅವೇ ನಮಗೆ ಆಳದವು. ಬ್ರಹ್ಮ ದರ್ಶನ ಎಲ್ಲದು? ಬ್ರಹ್ಮ ದರ್ಶನ ಆಯ್ತು ಅಂತಂದ್ರ ಬುದ್ಧಗ ಅಂಗುಲಿ ಮಾಲ ಕೊಲ್ಲಲಕ್ ಬಂದ್ರ ಬುದ್ಧ ಏನ್ ಮಾಡ್ದ? ಬ್ರಹ್ಮ ದರ್ಶನ ಮಾಡ್ಕೊಂಡ. ಅಲ್ಲಿ ತಾನು ಬ್ರಹ್ಮ ಆದ, ಅವನಿಗೂ ಬ್ರಹ್ಮನನ್ನಾಗಿ ಮಾಡ್ದ. ಬಸವಣ್ಣ ಕಳ್ಳತನ ಮಾಡ್ಲಕ್ ಬಂದವನ್ ಬಲ್ಲಿ ಕಳ್ಳನಲ್ಲಿ ಬ್ರಹ್ಮ ದರ್ಶನ ಮಾಡ್ಕೊಂಡ. ತಾನು ಬ್ರಹ್ಮ ಆದ, ಅವನಿಗೂ ಬ್ರಹ್ಮನನ್ನಾಗಿ ಮಾಡ್ದ. ಹಾಗ ಮುಂದ 153ನೇ ವಿಷಯಾಂಕ ಇಲ್ಲಿ ಏನಂತನ, ಜನ್ಮಾಧಿಕ ಸಂಸಾರವು ದುಃಖಕ್ಕೆ ಕಾರಣವಾಗಿರುತ್ತದೆ. ಜನನ, ಜೀವನ, ಮರಣ ಇವೆಲ್ಲ ಏನದವ ನಮ್ ದುಃಖಕ್ಕೆ ಕಾರಣ ಆಗ್ತಿರ್ತಾವ. ನೀವು ಹಿಂಗೆಲ್ಲ ಬ್ರಹ್ಮ ದರ್ಶನದಿಂದ ದುಃಖ ನಿವೃತ್ತಿ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಆಗಂಗಿಲ್ಲ. ನಮ್ಮ ಜನನ, ಜೀವನ, ಮರಣ ಇವುದರಿಂದ ದುಃಖ ಆಗ್ತದ. ಹಿಂಗಾಗಿ ಈ ದುಃಖಗಳನ್ನ ಚಂದ ಬಿಡಿಸಿ ದುಃಖ ನಿವೃತ್ತಿ ಹೇಳ್ರಿ. ದುಃಖನೇ ಇಲ್ಲ, ಜಗತ್ತು ಮಿಥ್ಯ ಅದ. ಆ ಮಿಥ್ಯಾ ಜಗತ್ತಿನಿಂದ ಉಂಟಾದ ದುಃಖನೂ ಮಿಥ್ಯ ಅದ. ಹೌದೌದೌದು, ಎಲ್ಲ ಕರೆ ಅದ. ನೀವು ಹೇಳೋದು ಥಿಯರಿ ಬರೋಬರಿ ಅದ, ಅದ್ರ ಪ್ರಾಕ್ಟಿಕಲ್ ಬಹಳ ಕಷ್ಟ ಅದ. ಇದು ದುಃಖ ನಿವೃತ್ತಿ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಹೇಳ್ರಿ ನಮಗ. ನಿಶ್ಚಲ ಆಯ್ತಪ್ಪ, ಹೇಳ್ತೀನಿ ನಾಳೆ ಅಂತ. ದುಃಖ ನಿವೃತ್ತಿ ಪ್ರಾಕ್ಟಿಕಲ್ ಆಗಿ ಹೆಂಗ್ ಬಿಡ್ಬೇಕು, ಥಿಯರಾಟಿಕಲ್ ಆಗಿ ಹೇಳಿದ್ರು. ಮುಂದೆ ಏನ್ ಮಾಡ್ಬೇಕು, ಪ್ರಾಕ್ಟಿಕಲ್ ಆಗಿ ದುಃಖ ಬಿಡೋಂತ ಕಲಿಸ್ತಾರೆ. ಈಗ ಜನ್ಮಾಧಿಕ ದುಃಖ, ಜನ್ಮಾಧಿಕ ಅಂತಂದ್ರೆ ಜನನ, ಜೀವನ ಅಂದ್ರ ಬ್ರಹ್ಮನನ್ನ, ಇದೊಂದೇ ತಿಳ್ಕೊಳ್ರಿ. ಜೀವನ ಅಂದ್ರೆ ಯಾವುದು ಅಂತಂದ್ರ ಬ್ರಹ್ಮನಾಗಿ ಬ್ರಹ್ಮನನ್ನ ಅರಿತು ಬ್ರಹ್ಮ ಸ್ವರೂಪ ದರ್ಶನ ಏನ್ ಮಾಡ್ಕೋತಿರಲ್ಲ, ಅದೇನ್ ಮಾಡ್ಕೋತಿರಲ್ಲ ನಿಮ್ಮ ಸ್ವರೂಪ ನೀವು, ಅದಷ್ಟೇ ಜೀವನ. ಉಳಿದದ್ದೆಲ್ಲ ಉಪಜೀವನ. ಜನನ, ಉಪಜೀವನ, ಮರಣ, ಬಾಲಕ, ಯುವಕ, ಮುದುಕ, ಪಾಪ ಪುಣ್ಯಗಳ ಕರ್ತೃ, ಸುಖ ದುಃಖಗಳ ಭೋಕ್ತೃ, ಮತ್ತೇನು ನಾನು ನನ್ನದು ಎಂಬ ಅಜ್ಞಾನ. ಇವೆಲ್ಲ ಏನದವ, ಜನ್ಮಾಧಿಕ ಸಂಸಾರ. ಇವೇನದವ ದುಃಖಕ್ಕೆ ಕಾರಣ ಆಗ್ಯಾವ. ಇವೆಲ್ಲ ಇವೇ ಅಜ್ಞಾನ ದುಃಖಕ್ಕೆ ಕಾರಣ ಆಗ್ಯಾವ. ಹಿಂಗಾಗಿ ಇವುಗಳ ನಿವೃತ್ತಿ ಉಪಾಯ ತಿಳಿಸ್ರಿ ಅಂತ ಹೇಳಿದ್ರು. ಇನ್ನು ಪಾಠದ ಮುಂದುವರಿದ ಭಾಗ, ಸಿಂಹಾವಲೋಕನ ಮುಗಿತು. ಇದರದ್ದು ಮುಂದುವರಿದ ಭಾಗ ಅದ. ಪಾಠ ಮಿಸ್ ಮಾಡಬೇಡ್ರಿ. ಏನ್ ಮಾಡ್ತೀರಿ, ನಾಳೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜೀವನದಲ್ಲಿ ನಾವು ದುಃಖ ಬಂದಾಗ ಹೆಂಗಿರಬೇಕು, ಅದನ್ನ ಹೆಂಗ್ ನಿವೃತ್ತಿ ಮಾಡ್ಕೋಬೇಕು ಅನ್ನಂತ ಪಾಠ ಕೌಶಲ್ಯ ಎಲ್ಲ ಡೆವಲಪ್ ಮಾಡಿ ಕೊಡ್ಲಿಕ್ಕತ್ತಾರ. ಪಾಠ ಮಿಸ್ ಮಾಡಬೇಡ್ರಿ. ಎಲ್ಲರೂ ಈ ಪಾಠ ಆಸಕ್ತಿಯಿಂದ ಕೇಳ್ತಾ ಇದ್ದದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು, ಅಭಿನಂದನೆಗಳು. ಇಂಥ ಒಂದು ಸ್ಟೇಜಿಗೆ ಬಂದು ತಲುಪಿರಿ. ಅಂತಃಕರಣ ಯಾವ ಮಟ್ಟಕ್ಕೆ ಹದ ಆಗ್ಯದ, ಯಾವ ರೀತಿ ನಾವು ತಿಳ್ಕೊಳಕತ್ತೀವಿ, ವಿಶ್ವದ ಅತ್ಯಂತ ಶ್ರೇಷ್ಠವಾದ ತತ್ವಜ್ಞಾನಿಗಳು ನಾವು ಆಗ್ಲಕತ್ತೀವಿ ಅನ್ನಂಥದ್ದು ನಿಮ್ಮೊಳಗೆ ಆತ್ಮವಿಶ್ವಾಸ ಇರಬೇಕು. ಅದು ಇಟ್ಕೊಂಡ್ರೆ ಇದು ನಿಮಗೆ ಸಾರ್ಥಕ ಮಾಡಿಕೊಡ್ತದೆ. ಉಪಯೋಗ ಆಯ್ತ್ರೆ ಹೇಳಿದ್ದು? ಇವತ್ತು ಪಾಠ ಹೇಳಿದ್ದು ಉಪಯೋಗ ಆಯ್ತಾ? ಉಪಯುಕ್ತ ಅಲ್ಲ ಏನ್ರಿ? ಈಗ ಇರೋದೇ ಬಹಳ ಇಂಪಾರ್ಟೆಂಟ್ ಅದ. ದುಃಖ ನಿವೃತ್ತಿ ಆದ್ರೆ ಪರಮಾನಂದ ಪ್ರಾಪ್ತಿ ಆಟೋಮೆಟಿಕ್. ಅಲ್ಲಿ ಇರೋದೇ ಪರಮಾನಂದನೇ ಅದ. ದುಃಖ ಯಾಕೆ ಆಗ್ಲಕತ್ತದ ಅಂತ ಕಾರಣ ಕೊಟ್ಟರು. ಆಯ್ತು, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ
ಶರಣು ಶರಣ.